ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಹಿರಿಯರಾದಂಥ ಬಸನಗೌಡ ಪಾಟೀಲ್ರೇ, ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿರುವಂತಹ ಕುಮಾರಿ ಅಕ್ಷಯ ಗೋಖಲೆ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಎಲ್ಲ ಸಂಘಟಕರೇ, ವಿಶೇಷವಾಗಿ ವೆಂಕಟೇಶ್ ಅವರೇ, ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ದಿವಸ ತುಂಬ ವಿಶೇಷವಾದಂಥ ದಿನ. ನನ್ನೊಂದು ಈ ಕಾರ್ಯಕ್ರಮ ಬರಬೇಕು ಅಂತ ಕೇಳ್ಕೊಂಡಾಗ ಇವತ್ತು ನಮ್ಮ ಮಠದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆದರೆ ಸಾಮಾನ್ಯವಾಗಿ ವೆಂಕಟೇಶ್ ಅವ್ರು ಕೇಳ್ಕೊಂಡಾಗ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸು ಬರಲಿಲ್ಲ. ಹಾಗಾಗಿ ಈ ವಿಷಯ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾನು ಕಾರ್ಯಾಗಾರಗಳನ್ನೇನು ಮಾಡಲ್ಲ, ಆದರೆ ಅವ್ರು ಕೇಳ್ಕೊಂಡಾಗ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ. ಇದ್ರೊಳಗೆ ಎಷ್ಟು ಜನ ವಿವೇಕಾನಂದರ ಹೆಸರನ್ನು ಕೇಳಿದಿರಿ? ಕೈ ಎತ್ತಿ. ಎಲ್ಲರೂ ಕೇಳಿದಿರಿ, ಕೈ ಬಿಡಿ. ಯಾರು ಕೇಳಿಲ್ಲ? ನರೇಂದ್ರ ಅಂತ ಹೆಸರನ್ನು ಎಷ್ಟು ಜನ ಕೇಳಿದಿರಿ? ಅವ್ರ ಹೆಸರು ಕೂಡ ವಿವೇಕಾನಂದ್ರ ಕೆಳಗಿದೆ. ವಿವೇಕಾನಂದರು ಭಾರತ ಕಂಡಂಥ ಒಬ್ಬ ಅಪ್ರತಿಮ ಯುವ ಸನ್ಯಾಸಿ. ಅವ್ರು ಬದುಕಿದ್ದು ಕೇವಲ 39 ವರ್ಷ. ಆದರೆ ಸಾವಿರಾರು ವರ್ಷಗಳಿಗೆ ಆಗುವಂಥ ಸಂದೇಶವನ್ನು ಅವ್ರು ಕೊಟ್ಟು ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ನನ್ನ ಸಂದೇಶ ಏನಿದ್ರು ಕೂಡ ಯುವಕರಿಗೆ ಅಂತ ಹೇಳಿ. ನನ್ನ ಸಂದೇಶ ಯುವಕರಿಗೆ. ಹಾಗಾಗಿ ಅವರ ಸಂದೇಶವನ್ನು, ಒಂದು 2 ಸಂದೇಶವನ್ನು ನಾನು ನಿಮ್ಗೆ ಹೇಳ್ತೇನೆ. ನೀವು ಅದನ್ನು ಪುನರುಚ್ಚಾರ ಮಾಡಿ. ನಾನು ಹೇಳ್ಕೊಡ್ತೇನೆ, ನೀವು ಹೇಳಿ. ಹೇಳ್ತೀರಾ? ಮೊದಲು ಇಂಗ್ಲೀಷಲ್ಲಿ ಹೇಳ್ತೀನಿ, ಆಮೇಲೆ ಕನ್ನಡದಲ್ಲಿ ಹೇಳ್ತೀನಿ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಏಳು, ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು. ಇನ್ನೊಂದು ಹೇಳ್ಕೊಡ್ತೇನೆ. ಸ್ಟ್ರೆಂತ್ ಈಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ವಿವೇಕಾನಂದರಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ಈ 2 ಅವ್ರ ಕೋಟ್ಗಳು ಅಥವಾ ಅವ್ರ ಸೇಯಿಂಗ್ಗಳು, ಅವ್ರ ಉಕ್ತಿಗಳು, ಅವ್ರ ಮಾತುಗಳು. ಆ ಹಿನ್ನೆಲೆ ಒಳಗೆ ಏಳು, ಎದ್ದೇಳು, ಗುರಿ ಮುಟ್ಟುವವರೆಗೂ ನಿಲ್ಲದಿರು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಏನನ್ನು ಅರ್ಥ ಮಾಡ್ಕೊಳ್ಬೇಕು? ನಿಮ್ಮ ಗುರಿ ಏನು? ಏಳು, ಎದ್ದೇಳು ಅಂತ ಹೇಳಿದರೆ ನಾವೆಲ್ಲ ಕೇಳ್ಬೋದು, ಮಲ್ಕೊಂಡಿದ್ದೀವೇನ್ರಿ ನಾವು ಅಂತ ಹೇಳಿ. ನಾವು ಭೌತಿಕವಾಗಿ ಎದ್ದಿದ್ದೀವಿ, ಮಾನಸಿಕವಾಗಿ ಒಂದೊಂದ್ಸಲ ಮಲಗಿರ್ತೀವಿ. ಅವ್ರು ಹೇಳೋದು ಮಾನಸಿಕವಾಗಿ ನೀವು ಜಾಗೃತ ಆಗಬೇಕು ಅಂತ ಹೇಳಿ. ನಾನು ಕೇವಲ ಒಂದು 2 ನಿಮಿಷದಲ್ಲಿ ವಿವೇಕಾನಂದರ ಜೀವನ ಹೇಳಿ, ಅವ್ರ ಜೀವನದಲ್ಲಿ ಬರುವಂಥ ಈಗೇನು ನನಗೆ ವಿಷಯ ಕೊಟ್ಟಿದ್ದಾರೆ, ಶಿಸ್ತು, ಸಮಯೋಚಿತತೆ ಮತ್ತು ಏಕಾಗ್ರತೆ, ಇದ್ರ ಕುರಿತಂತೆ ವಿವೇಕಾನಂದರು ಏನು ಹೇಳಿದ್ದಾರೆ ಅಂತ ಹೇಳಿ ನಾನು ಕಡಿಮೆ ಮಾತಾಡ್ತೀನಿ. ನಂಗೆ ಅರ್ಧ ಗಂಟೆ ಕೊಟ್ಟಿದ್ದಾರೆ. ಆದರೂ ಕೂಡ ಮುಂದೆ ಒಳ್ಳೊಳ್ಳೆ ಉಪನ್ಯಾಸಗಳ ನಿಮಗೆ ಅದು ಕಾರ್ಯಾಗಾರಗಳನ್ನ ನಡೆಸ್ಕೊಡೋರು ಇದ್ದಾರೆ. ವಿವೇಕಾನಂದ ಚಿಕ್ಕವರಿರುವಾಗ ಅತ್ಯಂತ ಚೂಟಿ ಅಂತ ಹೇಳ್ತಾರಲ್ಲ ಬೆಂಗಳೂರು ಕಡೆಯವರು, ನಮ್ಮ ಕಡೆಗೆ ಏನು ಹೇಳೋದು, ಬಹಳ ತುಂಟಿದ್ರು. ವಿವೇಕಾನಂದರು ಬಹಳ ತುಂಟಿದ್ರು. ವಿವೇಕಾನಂದರು ಬಹಳ ತುಂಟ ಇದ್ರು. ಹೀಗಾಗಿ ಯಾರಾದರೂ ತುಂಟತನ ಮಾಡ್ತಿದ್ರೆ ಬೇಜಾರು ಮಾಡ್ಕೋಬೇಡ್ರಿ, ವಿವೇಕಾನಂದರು ಮಾಡ್ತಿದ್ರಿ ಅಂತ ಹೇಳಿ. ಅವ್ರು ಯಾವಾಗಲೂ ಹೇಳ್ತಿದ್ರು ನಮಗೆ, ಅಂದರೆ ಸನ್ಯಾಸಿಗಳಿಗೆ ಹೇಳ್ತಿದ್ರು, ಸನ್ಯಾಸಿಗಳಾಗ್ಲಿಕ್ಕೆ ಯೋಗ್ಯತೆ ಏನಂತ ಹೇಳಿದ್ರೆ ತಲೆ ತುಂಬ ಅವ್ನು ಕಚ್ಚಿರ್ಬೇಕು ಅಂತ ಹೇಳ್ತಿದ್ರು. ಯಾಕ? ಸಣ್ಣಾಗಿರ್ತಾ ಅಷ್ಟು ದುಂಬಡಿ ಹಾಕಿರ್ಬೇಕು, ಗಲಾಟೆ ಮಾಡಿರ್ಬೇಕು, ತುಂಟತನ ಮಾಡಿರ್ಬೇಕು, ಅವ್ನು ಮಾತ್ರ ಸನ್ಯಾಸಿ ಆಗ್ಲಿಕ್ಕೆ ಯೋಗ್ಯ ಅಂತ ಹೇಳಿ. ಯಾಕಂದ್ರೆ ವಿವೇಕಾನಂದ್ರ ತಲೆ ತುಂಬ ಎಲ್ಲ ಕಚ್ಚಿರ್ತಾವೆ.
ಅಷ್ಟು ಬಿದ್ದಿರ್ತಾರೆ ಅವರು, ಅಷ್ಟು ಜಗಳಾಡಿರ್ತಾರೆ. ಹಾಗಾಗಿ ವಿವೇಕಾನಂದರು ಚಿಕ್ಕವರಿರುವಾಗ ಯಾವ ರೀತಿ ಅವ್ರ ಜೀವನದಲ್ಲಿ ಶಿಸ್ತನ್ನು ಇಟ್ಕೊಂಡಿದ್ರು ಅನ್ನೋಂಥದ್ದನ್ನು ನೀವೆಲ್ಲರೂ ತಿಳ್ಕೊಬೇಕು. ನಾವು ಇವತ್ತು ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಶಿಕ್ಷಣದ ಹೆಸರಲ್ಲಿ ಕೇವಲ ಏಕಮುಖಿ ಶಿಕ್ಷಣ, ಓದು ಬರಹ ಮತ್ತು ಒಂದಷ್ಟು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡೋದು ಅಥವಾ ಸಂಗ್ರಹ ಮಾಡೋದು, ಇದನ್ನು ನಾವು ಶಿಕ್ಷಣ ಅಂದ್ಕೊಂಡಿದ್ದೀವಿ. ಆದರೆ ವಿವೇಕಾನಂದರು ಹೀಗಿರಲಿಲ್ಲ. ಶಿಕ್ಷಣದ ಜೊತೆಗೆ ಅಕ್ಷರಾಭ್ಯಾಸದ ಜೊತೆಗೆ ಅವ್ರು ಏನೇನು ಮಾಡ್ತಿದ್ರು? ಕುಸ್ತಿ ಆಡ್ತಿದ್ರು, ವ್ಯಾಯಾಮ ಮಾಡ್ತಿದ್ರು, ಕುದುರೆ ಓಡಿಸ್ತಿದ್ರು, ತಮ್ಮ ಸಹಪಾಠಿಗಳ ಜೊತೆಗೆ ಮರಕೋತಿ ಅಥವಾ ಗಿಡಮಂಗ್ಯನ ಆಟ ಆಡ್ತಿದ್ರು, ಯುವಕರ ಜೊತೆಗೆ ಹೊರಗೆ ಹೋಗ್ತಿದ್ರು, ವನ ವಿಹಾರಕ್ಕೆ ಹೋಗ್ತಿದ್ರು, ಪರೋಪಕಾರ ಮಾಡ್ತಿದ್ರು, ಈಜ್ತಿದ್ರು, ಕಬಡ್ಡಿ ಆಡ್ತಿದ್ರು. ವಿವೇಕಾನಂದರ ಜೀವನ ಈ ರೀತಿ ಬೆಳೀತು. ಶಿಸ್ತು ಅಂದರೆ ಏನು? ಈ ಎಲ್ಲವನ್ನು ಕೂಡ ಒಗ್ಗೂಡಿಸಿಕೊಂಡು ಪರಿಪೂರ್ಣ ವ್ಯಕ್ತಿತ್ವ. ವಿವೇಕಾನಂದರ ಶಿಕ್ಷಣದ ಬಗ್ಗೆ ಒಂದು ಸೇಯಿಂಗ್ ಇದೆ, ಎಜುಕೇಷನ್ ಅಂದರೆ ಏನು ಅಂತ ಹೇಳಿ. ಇವತ್ತು ಶಿಕ್ಷಣ ಅಂದರೆ ಏನು? ಇವತ್ತು ಶಿಕ್ಷಣ ಅಂದರೆ ಏನು ಅಂತ ಹೇಳಿದರೆ, ಟೀಚರ್ ಒಂದಷ್ಟು ನಿಮ್ಗೆ ಹೇಳ್ತಾರೋ, ನೀವು ಅದನ್ನು ಒಳಗೆ ತಗೊಳ್ತೀರಿ ಅಂತ ಹೇಳಿ. ವಿವೇಕಾನಂದರು ಹೇಳ್ತಾರೆ, ಅಲ್ಲ, ಶಿಕ್ಷಣದ ಗುರಿ ಅದಲ್ಲ. ಶಿಕ್ಷಣ ಅಂದರೆ ಏನು ಅಂದರೆ, ಎಜುಕೇಷನ್ ಈಸ್ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ವಿಚ್ ಈಸ್ ಆಲ್ರೆಡಿ ಇನ್ ಮ್ಯಾನ್. ಮನುಷ್ಯನ ಒಳಗೆ ಅದಾಗಲೇ ಇರುವಂತಹ ಪರಿಪೂರ್ಣತೆಯನ್ನು ಹೊರಗೆ ತೆಗೆಯೋದೇ ಶಿಕ್ಷಣದ ಉದ್ದೇಶ. ಹೀಗಾಗಿ ಈಗ ನಮ್ಮಲ್ಲೇ ಏನಿದೆ ಅಂದರೆ, ನಿಮ್ಮ ತಲೆಯೊಳಗೆ ನಾವು ತುಂಬಾದವು. ಆದರೆ ವಿವೇಕಾನಂದರು ಹೇಳ್ತಾರೋ, ನಿಮ್ಮೊಳಗೆ ಏನೈತಲ್ಲ ಅದನ್ನು ಹೊರಗೆ ತೆಗೆಯೋದು ಶಿಕ್ಷಣದ ಉದ್ದೇಶ. ಹೀಗಾಗಿ ವಿವೇಕಾನಂದರು ಈ ಎಲ್ಲ ವಿಷಯಗಳನ್ನ ತಿಳ್ಕೊಂಡು, ವಿಶೇಷವಾಗಿ 4 ಪರಿಪೂರ್ಣ ವ್ಯಕ್ತಿತ್ವ ಅಂದರೆ, ವಿದ್ಯಾರ್ಥಿಗಳ ವ್ಯಕ್ತಿತ್ವ ಅಂದರೆ 4 ಅದರೊಳಗಿರಬೇಕು ಅಂತ ಹೇಳಿ. ಏನೇನು? ಬೌದ್ಧಿಕ ಶಕ್ತಿ. ಈಗ ನಿಮ್ಮ ಶಿಕ್ಷಣದಲ್ಲಿ ಏನು ಸಿಗ್ತಾ ಇದೆ? ಅಕ್ಷರಾಭ್ಯಾಸ ಮತ್ತು ಒಂದಷ್ಟು ಜ್ಞಾನ, ಅದನ್ನು. ಶಾರೀರಿಕ ಶಕ್ತಿ, ನೀವು ಶಾರೀರಿಕ ಗಟ್ಟಿಮುಟ್ಟಿರಬೇಕು. ನೀವು ಇಷ್ಟೆಲ್ಲ ನಿಮಗೆ ಬುದ್ಧಿ ಇದೆ, ಆದರೆ ನಿಮ್ಗೆ ಏನು ಕೆಲಸ ಮಾಡುವಂಥ ಕುತ್ಕೊಳ್ಳೋವಂಥ ಸಾಮರ್ಥ್ಯ ಇಲ್ಲದಿದ್ರೆ ಬುದ್ಧಿ ತೊಗೊಂಡು ಏನು ಮಾಡ್ತೀವಿ? ಹಾಗಾಗಿ ಶರೀರವನ್ನು ಸಮರ್ಥವಾಗಿ ಇಟ್ಕೊಳ್ಬೇಕು. ಮಾನಸಿಕತೆ, ಮಾನಸಿಕ ಶಕ್ತಿ, ಮನಸ್ಸಿನ ಶಕ್ತಿ. ಇವತ್ತೇನು ಸಮಚಿತ್ತತೆ ಅಂತ ಕೊಟ್ಟಿದ್ದಾರೋ ಅದನ್ನು ವಿವೇಕಾನಂದರು ಅವಾಗಲೇ ಹೇಳಿದ್ದಾರೆ. ಮಾನಸಿಕ ಶಕ್ತಿ ಹಾಗೂ ನೈತಿಕ ಶಕ್ತಿ ಅಥವಾ ಆಧ್ಯಾತ್ಮಿಕ ಶಕ್ತಿ. ನೈತಿಕವಾಗಿಯೂ ನಾವು ಪ್ರಬಲರಾಗಿರ್ಬೇಕು, ಸಬಲರಾಗಿರ್ಬೇಕು. ಇವತ್ತಿನ ಸಾಕಷ್ಟು ಜನ ಪೇರೆಂಟ್ಸದ್ದು ಒಂದು ಕಂಪ್ಲೇಂಟ್ ಏನು ಅಂತಂದ್ರೆ, ನಮ್ಮ ಹುಡುಗರು ನಮಗೆ ಗೌರವ ಕೊಡೋದಿಲ್ಲ ರೀ, ಮನ್ಯಾಗ ಹೇಳಿ ಕೇಳೋದಿಲ್ಲ. ಇದೆಲ್ಲ ಒಂಥರ ನೈತಿಕವಾದಂಥ, ನಾವು ನೈತಿಕವಾಗಿ ಗಟ್ಟಿ ಇಲ್ಲದೆ ಇರೋದ್ರಿಂದ ಈ ಸಮಸ್ಯೆಗಳು ಬರ್ತಾ ಇದೆ. ವಿವೇಕಾನಂದರು ಯಾವ ರೀತಿ ಬೆಳೆದ್ರು? ಚಿಕ್ಕವರಿರುವಾಗ 1-2 ಘಟನೆ. ವಿವೇಕಾನಂದರು ಕೂಡ ನೀವು ಹೇಗೆ ಸ್ಕೂಲ್ಗೆಲ್ಲ ಹೋಗ್ತಿದ್ವಲ್ಲ, ಅದೇ ರೀತಿ ಸ್ಕೂಲ್ಗೆ ಹೋಗಿ ಚಿಕ್ಕವರಿರುವಾಗ ಅಲ್ಲಿ ದೋಸ್ತರ ಜೊತೆಗೆ ಸೇರಿ ಒಂದಷ್ಟು ಬೈಗಳನ್ನು ಕಲ್ತ್ಕೊಂಡು ಬಂದಿರ್ತಾರೆ ಮನೆಗೆ ಒಂದ್ಸಲ. ಅದನ್ನು ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಬಂದ ತಕ್ಷಣ ಅವರ ಸಹೋದರಿಯರ ಮೇಲೆ, ಅಂದರೆ ಅವರ ಅಕ್ಕ ತಂಗಿಯರ ಮೇಲೆ ಉಪಯೋಗಿಸ್ತಾರೆ. ಅವ್ರ ತಂದೆ ಅದನ್ನು ಕೇಳಿಸ್ಕೊಳ್ತಾರೆ. ಕೇಳಿಸ್ಕೊಂಡು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮನಿದ್ದು ಅಂದಮೇಲೆ ಒಂದು ಬೋರ್ಡ್ ಇರ್ತೈತೆ ಅವ್ರ ಮನ್ಯಾಗ, ಅಲ್ಲಿ ಅವ್ರು ಬೈತಾರೆ. ಮಗನಿಗೆ ಏನೂ ಬುದ್ಧಿ ಹೇಳೋದಿಲ್ಲ, ಹೆಚ್ಚಿಗೆ ನರೇನ್ ಅಂತ ಹೇಳ್ತಾರೆ ಬೆಂಗಾಲಿಯಲ್ಲಿ. ನರೇನ್ ಇವತ್ತು ಇಂತಿಂಥ ಶಬ್ದಗಳನ್ನ ಅವ್ರ ಅಕ್ಕನಿಗೆ ಬೈದಿದ್ದಾನೆ ಅಂತೇಳಿ. ವಿವೇಕಾನಂದರ ಮೇಲೆ ಅದು ಎಷ್ಟು ಎಫೆಕ್ಟ್ ಆಗ್ತಿತ್ತು ಅಂದರೆ ನಾವು ತಂದೆ ತಾಯಿಗಳು ಎಲ್ಲಿ ಸೋಲ್ತಾ ಇದೀವಿ ಅಂದರೆ, ಮಕ್ಕಳಿಗೆ ಸರಿಯಾಗಿ ಹೇಳ್ಕೊಡೋದಿಲ್ಲ, ಅವ್ರನ್ನ ನಾವು ಉಲ್ಟಾ ಬೈತೀವಿ. ಅವ್ರ ತಂದೆ ಹಾಗೆ ಮಾಡಲಿಲ್ಲ. ವಿವೇಕಾನಂದರ ಮೇಲೆ ತುಂಬ ಪರಿಣಾಮ ಆಯಿತು. ಪರಿಣಾಮ ಆಗಿ ಅವತ್ತಿಂದ ಅವರು ಆ ಶಬ್ದಗಳನ್ನು ಉಪಯೋಗಿಸೋದನ್ನು ಬಿಟ್ಬಿಟ್ರು. ಸ್ವಾಮಿ ವಿವೇಕಾನಂದರು ತುಂಬ ಚಿಕಿತ್ಸಕ ಬುದ್ಧಿಯವರು. ಬುದ್ಧಿ ಅಂತ ಹೇಳಿದ್ರೆ, ನಿಮಗೆ ರಾಮಕೃಷ್ಣ ಪರಮಹಂಸರು ಅಂತ ಹೆಸರು ಕೇಳಿದ್ದೀರಾ? ಅವ್ರ ಗುರುಗಳು. ವಿವೇಕಾನಂದರು ಎಲ್ಲಿ ಹೋದರೂ ಒಂದು ಪ್ರಶ್ನೆ ಕೇಳ್ತಾ ಇರ್ತಾರೆ ಕಾಲೇಜ್ಗೆ ಹೋದಾಗ. ಈ ದೇವ್ರ ಬಗ್ಗೆ ನಿಮಗೂ ಎಲ್ಲ ಅನಿಸ್ಬೋದು, ನೀವು ಇಷ್ಟೆಲ್ಲ ದೇವ್ರಿಗೆ ಹೋಗ್ತೀರಿ, ಕೆಲವೊಂದು ಜನರಿಗೆ ನಿಮ್ಗೆ ಅನಿಸ್ಬೋದು, ನಿಜವಾಗ ದೇವ್ರು ಇದ್ದಾನೆನಪ್ಪ ಅಂತ ಹೇಳಿ. ನೀವು ಯಾರಿಗಾದ್ರೂ ಪ್ರಶ್ನೆ ಕೇಳಿದ್ದೀರಿ? ಇಲ್ಲ. ವಿವೇಕಾನಂದರು ಹಾಗಿಲ್ಲ. ಅವ್ರು ಯಾರು ಸಿಕ್ತಿದ್ರು ಅವ್ರ ಹತ್ರ ಕೇಳ್ತಿದ್ರು. ಏನಂತ ಕೇಳ್ತಿದ್ರು? ನೀವು ದೇವರನ್ನು ನೋಡಿದ್ದೀರಾ ಅಂತೇಳಿ. ಯಾರನ್ನ ಕೇಳಿದ್ರು ಅವರು, ನೀವು ದೇವರನ್ನು ನೋಡಿದ್ದೀರಾ ಅಂತೇಳಿ. ಅವ್ರು ಟೀಚರ್ಗೆ ಹೋಗಿ ಕೇಳ್ತಿದ್ರು, ಪ್ರೊಫೆಸರ್ಗೆ ಹೋಗಿ ಕೇಳ್ತಿದ್ರು, ನೀವು ದೇವರನ್ನು ನೋಡಿದ್ದೀರಾ ಅಂತ. ಯಾರು ಉತ್ತರ ಕೊಡೋರು? ನಿಮ್ಮ ಪ್ರೊಫೆಸರ್ಗೆ ಹೋಗಿ ಕೇಳ್ರಿ, ಇವತ್ತು ಲೆಕ್ಚರರ್ಸ್ಗೆ ಹೋಗಿ ದೇವರನ್ನು ನೋಡಿದರೆ, ಸಾಲಿ ಕಲಿಯಾಗಿ ಬಂದು ಮರ ಸಾಲಿ ಕಲಿ ಅಂತ ಹೇಳ್ತಾರೆ. ಆದರೆ ವಿವೇಕಾನಂದರು ಎಲ್ಲರನ್ನೂ ಅದನ್ನೇ ಕೇಳ್ತಿದ್ರು. ರವೀಂದ್ರನಾಥ್ ಟ್ಯಾಗೋರ್ ಅವ್ರ ತಂದೆಯನ್ನವ್ರನ್ನ ಒಂದ್ಸಲ ಕೇಳ್ತಾರೆ. ಅವರು ದೇವೇಂದ್ರನಾಥ್ ಟ್ಯಾಗೋರ್ ಅಂತ ರವೀಂದ್ರನಾಥ್ ತಂದೆಯವರ ತಂದೆ, ಅವ್ರನ್ನ ಕೇಳ್ತಾರೆ, ನೀವು ದೇವರನ್ನು ನೋಡಿದ್ದೀರಾ ಅಂತ ಹೇಳಿ. ಅವ್ರು ಹೇಳ್ತಾರೆ, ಮಗು ನಾ ದೇವರನ್ನು ನೋಡಿಲ್ಲಪ್ಪ,
ಆದರೆ ದೇವ್ರನ್ನ ನೋಡುವಂಥ ಕಣ್ಣುಗಳು ನಿನ್ನಲ್ಲಿ ಅದಾವ ಅಂತ ಹೇಳಿ. ಸೊ ಹಾಗಾಗಿ ಆಮೇಲೆ ಇದನ್ನು ಕೇಳ್ತಾ ಕೇಳ್ತಾ ಒಂದು ಸಲ ಇಂಗ್ಲೀಷ್ ಪ್ರೊಫೆಸರ್ ಅವ್ರ ಕಾಲೇಜಲ್ಲಿ ಅವ್ರು ಒಂದು ಸಲ ಪಾಠ ಮಾಡುವಾಗ ಈ ಎಕ್ಸ್ಟಸಿ ಅಥವಾ ಸಮಾಧಿ ಅವಸ್ಥೆ ಬಗ್ಗೆ ವಿವರಿಸುವಾಗ ರಾಮಕೃಷ್ಣ ಪರಮಹಂಸರ ಬಗ್ಗೆ ಅವರು ಹೇಳ್ತಾರೆ. ಆವಾಗ ವಿವೇಕಾನಂದರು ಹೋಗಿ ಅಂದ್ರೆ ನರೇಂದ್ರ ಹೋಗಿ ಕೇಳ್ತಾನೆ, ನೀವು ಇಷ್ಟೋ ತನಕ ಹೇಳಿದ್ರಲ್ಲ ದೇವ್ರ ಬಗ್ಗೆ ಹೇಳ್ರಿ, ಸಮಾಧಿ ಬಗ್ಗೆ ಹೇಳ್ರಿ, ಅವ್ರು ನೋಡೋಕೆ ಸಿಗ್ತಾರೇನ? ಇಲ್ಲ, ನೀನು ಹೋಗು ದಕ್ಷಿಣೇಶ್ವರ ಅಂತಂದ್ರು, ಅಲ್ಲಿ ಹೋಗಿ ಕೇಳು. ವಿವೇಕಾನಂದ ಹೋಗಿ ಅಲ್ಲಿ ಕೇಳ್ತಾರೆ. ರಾಮಕೃಷ್ಣ ಪರಮಹಂಸರು ಫಸ್ಟ್ ಭೇಟಿಯಾದಾಗ ಕೇಳೋದೇನವ್ರ, ಮಹಾಶಯರೇ ನೀವು ದೇವರನ್ನು ನೋಡಿದ್ದೀರಾ ಅಂತ. ವಿವೇಕಾನಂದ್ರ ಏನ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ದೇವರನ್ನು ನೋಡಿದ್ದಷ್ಟಲ್ಲಪ್ಪ, ನಿಮಗೂ ಕೂಡ ನಾನು ತೋರಿಸ್ತಾನಂತೆ. ವಿವೇಕಾನಂದ್ರ ಆಮೇಲೆ ಅವರು ಇರೋ ಸಂಬಂಧ ನಿಮ್ಗೆ ಗೊತ್ತಿದೆ, ಅವರಿಬ್ಬರು ಗುರು ಶಿಷ್ಯರಾದರು, ದೊಡ್ಡ ವ್ಯಕ್ತಿ ಆದರು. ಇಲ್ಲಿ ಗಮನಿಸಬೇಕಾದ್ದು ಏನು ಅಂತ ಹೇಳಿದರೆ, ಒಬ್ಬ ವಿದ್ಯಾರ್ಥಿಯಲ್ಲಿರಬೇಕಾದಂಥ ಚಿಕಿತ್ಸಕ ಮನೋಭಾವ. ಇವತ್ತು ನಾವು ಏನು ಮಾಡಿದ್ದೀವಿ ಅಂದರೆ ಕ್ವಶನ್ ಕೇಳಕ್ಕೆ ಹೆದರ್ತಾವೆ. ಮೊದಲು ಟೀಚರ್ಸ್ಗೆ ಒಂದು ಕ್ವಶನ್ ಕೇಳಕ್ಕೆ ಏನು ಮಾಡ್ತಾವೆ, ಹೆದರ್ತೀವಿ. ಆದರೆ ವಿವೇಕಾನಂದರು ಭಾಳ ಚಿಕ್ಕವರಿರುವಾಗ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಮಾಡ್ತಿದ್ರು. ವಿವೇಕಾನಂದರು ಇಡೀ ಜೀವನದ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೀವು ಎಲ್ಲವನ್ನು ಪರೀಕ್ಷಿಸಿಯೇ ಸ್ವೀಕಾರ ಮಾಡಬೇಕು ಅಂತ. ಎಲ್ಲವನ್ನು ಪರೀಕ್ಷೆ ಮಾಡಬೇಕು, ಎಲ್ಲವನ್ನು ಕೇಳಬೇಕು. ನಿಮ್ಗೆ ಏನು ಕೇಳಬೇಕು ಅನ್ಸ್ಬೇಕು ಕೇಳಬೇಕು. ಆವಾಗ ಮಾತ್ರ ಒಬ್ಬ ವಿದ್ಯಾರ್ಥಿ ಜ್ಞಾನಾರ್ಜನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ವಿವೇಕಾನಂದರ ಜೀವನ ಅತ್ಯಂತ ಶಿಸ್ತುಬದ್ಧವಾಗಿತ್ತು. ಮತ್ತು ಆ ಒಂದು ಅನಾಲಿಟಿಕಲ್ ಮೈಂಡ್, ನಾವು ಇವತ್ತು ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಆ ಅನಾಲಿಟಿಕಲ್ ಮೈಂಡ್ ಕಳ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ. ಏನು ಮಾಡ್ತಾ ಇದ್ದೀವಿ ಅಂದರೆ ಸ್ಕೂಲಲ್ಲಿ ಏನು ಹೇಳ್ಕೊಡ್ತಾರಲ್ಲ ಅದನ್ನು ಬಾಯ್ಪಾಟ್ ಮಾಡೋದು ಮತ್ತು ಎಕ್ಸಾಮ್ಸಲ್ಲಿ ಬರೆಯೋದು. ಶಿಕ್ಷಣದ ಉದ್ದೇಶ ಅದಲ್ಲ. ಶಿಕ್ಷಣದ ಉದ್ದೇಶ ನಿಮ್ಮನ್ನು ಸ್ಫೂರ್ತಿಗೊಳಿಸೋದು. ಇವತ್ತು ನನ್ನನ್ನು ಏನು ಕರೆಸಿದ್ದಾರೆ ಇಲ್ಲಿ, ಯಾಕೆ ಕರೆಸಿದಾರೆ ಅಂತಂದ್ರೆ, ನಾನು ಕೂಡ ಫಾರ್ಮಲ್ ಎಜುಕೇಷನ್ ಮಾಡಿಲ್ಲ. ನಾ 10ನೇ ಕ್ಲಾಸ್ವರೆಗೂ ಮಾತ್ರ, ನನ್ನ ಶಿಕ್ಷಣದ ಬಗ್ಗೆ ಅವ್ರು ಹೇಳಲಿಲ್ಲ. ನಾನು ಎಷ್ಟನೇ ಕ್ಲಾಸ್ವರೆಗೂ ಕಲ್ತಿದ್ದೀನಿ, 10th ಅಷ್ಟೇ ಕಲ್ತಿದ್ದೀನಿ ನಾನು. ಆದ್ರೆ ನಾನು 3 ಸ್ಟಾರ್ಟಪ್ಗಳನ್ನ ಮಾಡಿಸಿದ್ದೀನಿ, 3 ಕಂಪ್ನಿಗಳನ್ನ ಮಾಡಿದ್ದೀನಿ. ನನ್ನ ಹೆಸರಲ್ಲಿ ಒಂದು ಪೇಟೆಂಟ್ ಇದೆ, 200 ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ. ಈಗ ದುಬೈಲಿ ಒಂದು ಕಂಪನಿ ಮಾಡ್ತಾ ಇದ್ದೀವಿ, ಒಂದು ಕಂಪನಿ IPOಗೆ ಹೋಗ್ತಾ ಇದೆ. ಹಾಗಿದ್ರೆ ಹೇಗೆ ಸಾಧ್ಯ ಆಯಿತು? ಇದೆಲ್ಲ ಶಿಕ್ಷಣ ಪಡೆದೆ ಅಂತಂದ್ರೆ ವಿವೇಕಾನಂದನ ಓದಿದ್ದೆ ನಾನು. ನನಗೆ ಗೊತ್ತಾಗಿತ್ತು, ಏಕಾಗ್ರತೆಯಿಂದ ಏನಾಗ್ತೈತಿಪ್ಪ, ಸಮಚಿತ್ತತೆಯಿಂದ ಏನಾಗ್ತೈತಿ, ಶಿಸ್ತುಬದ್ಧ ಜೀವನವನ್ನು ರೂಢಿಸ್ಕೊಳ್ಳೋದ್ರಿಂದ ಏನಾಗ್ತೈತಿ ಅಂತ ಹೇಳಿ. ವಿವೇಕಾನಂದರು ಒಂದ್ಸಲ ಅಮೆರಿಕಕ್ಕೆ ಹೋಗಿರ್ತಾರೆ. ಅವ್ರಿಗೆ ತುಂಬ ಕಾನ್ಸಂಟ್ರೇಷನ್ ವಿವೇಕಾನಂದರಿಗೆ. ಈ ಶೂಟಿಂಗ್ ರೇಂಜ್ ಅಂತ ನೀವು ಕೇಳಿದ್ರಿ, ಶೂಟಿಂಗ್ ರೇಂಜ್ ಕರೆಕ್ಟ್ ಹೊಡಿಬೇಕು ಅಂತ ಹೇಳಿದ್ರೆ ನೀವು ಭಾಳ ವರ್ಷ ಪ್ರಾಕ್ಟೀಸ್ ಮಾಡಬೇಕು. ಇವತ್ತು ಶೂಟರ್ಸ್ನೆಲ್ಲ ನೋಡ್ತೀರಲ್ಲ ನೀವು, ಶೂಟರ್ಸನ್ನು ಮತ್ತು ಈ ಬಿಲ್ಲು ಬಾಣದವ್ರನ್ನೆಲ್ಲ ನೋಡ್ತೀರಿ. ವಿವೇಕಾನಂದ್ರ ಒಬ್ರು ಕೇಳ್ತಾರೆ ಇದೇನು ಅಂತೇಳಿ, ಇದು ಶೂಟಿಂಗ್ ರೇಂಜ್, ಇದು ನಾನು ಹೊಡಿತೀನಿ ಅಂತ ಹೇಳ್ತಾರೆ. ಅವಾಗ ಅವ್ರನ್ನೆಲ್ಲ ಕೇಳ್ತಾರೆ, ಇಲ್ರಿ ಇದು ನಿಮಗೆಲ್ಲ ಹೊಡಿಲಿಕ್ಕೆ ಬರಲ್ಲ, ಇದು ಭಾಳ ಅಭ್ಯಾಸ ಮಾಡಬೇಕು, ಇದಕ್ಕೆ ಯಾಕೆ ಕೊಡು ನಾನು ಹೊಡಿತೀನಿ ಅಂತ. ವಿವೇಕಾನಂದ್ರ 5 ಹೊಡಿತಾರೆ, 5 ಶೂಟ್ ಮಾಡ್ತಾರೆ ಅವ್ರು ಕರೆಕ್ಟ್ ನಡುವಿನ ಪಾಯಿಂಟ್ಗೆ ಶೂಟ್ ಮಾಡ್ತಾರೆ ಅವ್ರು. ಅಮೆರಿಕನ್ ಅವ್ನು ಯಾರು ಇರ್ತಾನಲ್ಲ ಕೋಚ್ಗೆಲ್ಲ ಆಶ್ಚರ್ಯ, ಹೆಂಗೆ ಹೊಡೆದ್ರಿ ನೀವು ಅದನ್ನ, ನೀವೆಂದೂ ಈ ಪಿಸ್ತೂಲ ಮುಟ್ಟಿಲ್ಲ ಮತ್ತು ಕರೆಕ್ಟ್ ಸೆಂಟ್ರ್ ಪಾಯಿಂಟಿಗೆ ಹೆಂಗೆ ಹೊಡಿತೀರಿ? ಅದಕ್ಕೆ ವಿವೇಕಾನಂದ್ರ ಹೇಳ್ತಾರೋ, ಅದೇ ಸೀಕ್ರೆಟ್ ಆಫ್ ಕಾನ್ಸಂಟ್ರೇಷನ್. ಅದು ಕಾನ್ಸಂಟ್ರೇಷನ್ನ ಒಂದು ರಹಸ್ಯ. ಅದು ನಮ್ಮ ಭಾರತೀಯ ಯೋಗ ಪದ್ಧತಿಯಲ್ಲಿ ಅದಿದೆ. ನೀವು ಯಾವುದನ್ನು ಅಭ್ಯಾಸ ಮಾಡಬೇಕಾಗಿಲ್ಲ. ವಿವೇಕಾನಂದರು ಒಂದು ಕಡೆಗೆ ಹೇಳ್ತಾರೆ ಈ ಕಾನ್ಸಂಟ್ರೇಷನ್ ಬಗ್ಗೆ ಹೇಳುವಾಗ ಏನಂತಂದ್ರೆ, ನಾನೇನಾದರೂ 1ನೇ ಕ್ಲಾಸಿಂದ ಮತ್ತು ಸಾಲಿ ಕಲಿಯಕ್ಕೆ ಚಾಲೂ ಮಾಡಿನಂದ್ರೆ ಏನು ಮಾಡ್ತಾನಂತಂದ್ರೆ, ಈ ರೀತಿ ಫಾರ್ಮಲ್ ಎಜುಕೇಷನ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವ್ರು. ನಾನು ಹಿಂಗೆ ಸಾಲಿಗೆ ಹೋಗೋದ, ಬೋರ್ಡ್ ಮೇಲೆ ಮಾಸ್ತರ್ಗಳು ಹೇಳಿದ ಕಲಿಯೋದ, ಇದನ್ನೆಲ್ಲ ಮಾಡೋದಿಲ್ಲ. ನಾನು ಏನು ಮಾಡ್ತಾನಂತಂದ್ರೆ ಏಕಾಗ್ರತೆಯನ್ನು ಗಳಿಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಕಲಿತೀನಿ. ಏನು ಸೀಕ್ರೆಟ್ ಆಫ್ ಕಾನ್ಸಂಟ್ರೇಷನ್, ಅವ್ರ ಪುಸ್ತಕನ ಇದೆ, ಓದ್ರಿ. ಏಕಾಗ್ರತೆಯನ್ನು ಗಳಿಸಿಕೊಳ್ಳುವುದು ಹೇಗೆ ಇದನ್ನು ಕಲಿತೀನಿ ಫಸ್ಟ್ಗೆ. ಆಮೇಲೆ ಏನು ಮಾಡ್ತೀನಿ, ಮುಗೀತು. ಇಡೀ ಶಿಕ್ಷಣದ ಉದ್ದೇಶವೇ ಏಕಾಗ್ರತೆ. ನಿಜವಾಗಿಯೂ ನಾವೇನು ಮಾಡೋದು ಅಂದರೆ ಅದನ್ನೊಂದು ಬಿಟ್ಟು ಎಲ್ಲ ಕಲಿಸೋದು. ಏಕಾಗ್ರತೆಯನ್ನು ಬಿಟ್ಟು ಎಲ್ಲವನ್ನೂ ಕಲಿಸ್ತಾ ಇದ್ದೀವಿ. ಏಕಾಗ್ರತೆಯಿಂದ ಏನಾಗ್ತೈತೆ ಅಂತ ವಿವೇಕಾನಂದರು ಹೇಳ್ತಾರೆ. ಈಗ ಸ್ವಲ್ಪ ಸಂಶೋಧನೆ ಆಗ್ತಾ ಇದೆ. ನಾನು ಮೊನ್ನೆ ಒಂದು ಸಂಶೋಧನೆ ಓದಿದೆ.
ಈಗ ನೀವು ಇಷ್ಟೆಲ್ಲ ವರ್ಷ ತುಂಬ ಕಲಿತಾ ಇದ್ದೀರಿ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲವನ್ನು ಕಲಿತಾ ಇದ್ದೀರಿ. ವಿವೇಕಾನಂದರು ಹೇಳ್ತಾರೆ ಇದನ್ನೆಲ್ಲ ಕಲಿಬೇಕಾಗಿಲ್ಲ ಅಂತೇಳಿ. ಹಾಗಿದ್ರೆ ಇದು ಹೆಂಗೆ ರೀ ಮತ್ತು ನಾಲೆಜ್ ಹೆಂಗೆ ಬರೋದಾ ಅಂತಂದ್ರೆ, ಯಾರ ಮನಸ್ಸು ಏಕಾಗ್ರಗೊಂಡಿರ್ತದೋ ಅದು ಆಟೋಮೆಟಿಕ್ ಈ ವಾತಾವರಣದಾಗ ತನ್ನಿಂದ ತಾನೇ ಇದೆ ಈ ನಾಲೆಜ್ ಅನ್ನೋದು. ಇದನ್ನು ಫಸ್ಟ್ ಓದಿದಾಗ ನನಗೂ ಆಶ್ಚರ್ಯ ಆಗಿತ್ತು, ಹೆಂಗಪ್ಪ ನಾಲೆಜ್ ಅನ್ನೋದು ಈ ಜಗತ್ತಿನಲ್ಲಿ ಐತಿ, ಅದನ್ನು ನಾನು ಬರೀ ಕಾನ್ಸಂಟ್ರೇಷನ್ ಮೂಲಕ ಪಡೆದುಕೊಳ್ತೀನಿ ಅಂತ. ಅಮೆರಿಕಾದಲ್ಲಿ ಒಂದು ಸಂಶೋಧನೆ ಮಾಡಿದ್ದಾರೆ ಇತ್ತೀಚೆಗಷ್ಟೇ. ಉದಾಹರಣೆಗೆ ಒಂದು ಡಿವೈಸ್ ಕಂಡುಹಿಡಿದಾರೆ, ಒಂದು ಉಪಕರಣ ಕಂಡುಹಿಡಿದಿದ್ದಾರೆ. ಉದಾಹರಣೆಗೆ ಅದನ್ನ ಇಲ್ಲಿ ಇಟ್ಟರು ಅಂತ ಇಟ್ಕೊಳ್ಳೋಣ. 250 ವರ್ಷಗಳ ಹಿಂದೆ ಈ ಜಾಗದಲ್ಲಿ ಏನೇನು ಮಾತಾಡಿದಾರಲ್ಲ ಅದನ್ನ ವಾಪಸ್ ರೀಗೇನ್ ಮಾಡ್ಬೋದು. ಅವಾಗ ನನಗೆ ಕನೆಕ್ಟ್ ಆಯಿತು. ವಿವೇಕಾನಂದರು ಅವಾಗ ಹೇಳಿದ್ದು ಏನು ಅಂತ ಹೇಳಿದರೆ, ಈಗ ನೋಡಿ ಇಷ್ಟೊಂದು ಮೊಬೈಲ್ಸ್ ಎಲ್ಲ ಇದೆ, ರೇಂಜ್ ಇದೆ, ನಮ್ಮ ಕಣ್ಣಿಗೆ ಕಾಣ್ತೈತೆ. ನಮ್ಮ ಮಾತುಗಳು ಹೆಂಗೆ ಬರ್ತಾವೆ? ವೇವ್ಸ್ ಮೂಲಕ ಬರ್ತಾವೆ. ಹಂಗೆ ಪ್ರತಿ ವ್ಯಕ್ತಿ ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಉದಾಹರಣೆಗೆ ಈಗ ಮಾತಾಡ್ತಾ ಇದ್ದೀನಿ, ಇದಕ್ಕೆ ಸಾವಿಲ್ಲ. ಇದನ್ನು ಇನ್ನು 250 ವರ್ಷಗಳ ನಂತರ ಇದೇ ಮಾತುಗಳನ್ನು ವಾಪಸ್ ತೆಗಿಬಹುದು ಅಂತ ಅಮೆರಿಕದ್ದು ಒಂದು ರಿಸರ್ಚ್ ಹೇಳ್ತಾ ಇದೆ. ಅದನ್ನು ವಿವೇಕಾನಂದರು ಹೇಳಿದವರು. ಅದಕ್ಕೆ ಏನು ಮಾಡ್ಕೊಳ್ಬೇಕು ನಾವು ಜ್ಞಾನಕ್ಕಾಗಿ ಅಂದರೆ ಮನಸ್ಸನ್ನು ಟ್ಯೂನ್ ಮಾಡ್ಕೊಳ್ಬೇಕು. ಇದು ತುಂಬ ಸೀಕ್ರೆಟ್ ಇದು. ಬಟ್ ಇದು ನಮ್ಮ ಭಾರತೀಯ ಹಿಂದಿನ ಯೋಗ ಪರಂಪರೆಯಲ್ಲಿ ಇತ್ತು. ದುರ್ದೈವವಶಾತ್ ನಾವು ಅದನ್ನೆಲ್ಲ ಮರೆತುಬಿಟ್ಟು. ವಿವೇಕಾನಂದರು ಮತ್ತೆ ಅದನ್ನೇ ಹೇಳ್ತಾರೆ. ನಾನು ಹೇಳಿದೆ ನಿಮ್ಗೆ ಈಗಷ್ಟೇ SSLC ಓದಿದ್ದೀನಿ ಅಂತ ಹೇಳಿ, ಆದರೆ ಗ್ರ್ಯಾಜುಯೇಷನ್ ಮಾಡಿದ್ದೀನಿ ನಾನು, ಕರೆಸ್ಪಾಂಡೆನ್ಸ್ ಡಿಗ್ರಿ ಮಾಡಿದ್ದೀನಿ ನಾನು ಕರ್ನಾಟಕ ಯೂನಿವರ್ಸಿಟಿಯಿಂದ ಕರೆಸ್ಪಾಂಡೆನ್ಸ್ ಡಿಗ್ರಿ. ಯಾಕಂದರೆ ರಾಮಕೃಷ್ಣ ಮಿಷನ್ ಜಾಯಿನ್ ಆಗಬೇಕಂದ್ರೆ ಡಿಗ್ರಿ ಕಂಪಲ್ಸರಿ ಇತ್ತು. ನಾನು SSLC 17 ವರ್ಷಕ್ಕೆ ಸೇರಿಕೊಂಡೆ ನಾನು. ಅವ್ರು ಹೇಳಿದ್ರು, ನೋಡಪ್ಪ ನೀನು ಹೀಗೆ ಸೇರ್ಕೊಳ್ಳಿಕ್ಕೆ ಆಗೋದಿಲ್ಲ, ಡಿಗ್ರಿ ಮಾಡಬೇಕು ಅಂತ. ನಾನು ಡಿಗ್ರಿ ಮಾಡಿದೆ. ಈ ವೆಂಕಟೇಶ್ ಅವ್ರಿಗೆ ಗೊತ್ತಿದೆ, ಮಹೇಶ್ ಚನ್ನಂಗಿ ಅಂತಿದ್ದಾರೆ, ಅವ್ರಿಗೆ ಗೊತ್ತಿದೆ ಕತೆ ಎಲ್ಲ. ನಾನು ಓದಿದ್ದು ಕೇವಲ 5 ಸಬ್ಜೆಕ್ಟ್. ನಮ್ಗೆ 5 ದಿವಸ ಓದಿದ್ದೀನಿ ನಾನು. 5 ಸಬ್ಜೆಕ್ಟ್ 5 ದಿವಸ, ದಿನಕ್ಕೆ 1 ಸಬ್ಜೆಕ್ಟ್. ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ಓದೋದು. ನನ್ನ ರಿಸಲ್ಟ್ ಡಿಸ್ಟಿಂಕ್ಷನ್. ನಾನು ಒಂದೇ ದಿವಸ ಓದಿ ನಾನು 70%ಗಿಂತ ಜಾಸ್ತಿ ತೊಗೊಂಡಿದ್ದೀನಿ. ಆಶ್ಚರ್ಯ ಅಂದರೆ ಕಾಲೇಜ್ಗೆ ಹೋಗಲಿಲ್ಲ. ಎಕನಾಮಿಕ್ಸಲ್ಲಿ ನಾನು ಯೂನಿವರ್ಸಿಟಿ ಟಾಪರ್. ನಾನು ಎಕನಾಮಿಕ್ಸಲ್ಲಿ ಯೂನಿವರ್ಸಿಟಿಗೆ ಕಾಲೇಜ್ಗೆ ಹೋಗಿ ಕಲ್ತವ್ರಿಗಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡಿದ್ದೀನಿ ನಾನು. 200 ಮಾರ್ಕ್ಸ್. ಅವಾಗ ನಾನು ಮಾತಾಡ್ತಾ ಇರೋದು ಇದು 2003-2004 ಔಟ್ ಆಫ್ 200 173 ಮಾರ್ಕ್ಸ್ ತೊಗೊಂಡಿನಿ ನಾನು. ಅಂದರೆ ಕಾಲೇಜಿಗೆ ಹೋಗಿ ಒಬ್ಬ ವ್ಯಕ್ತಿ ವರ್ಷಗಟ್ಟಲೆ ಏನು ಕಲಿತಾನೋ ಅದನ್ನು ಒಂದೇ ದಿವಸದಲ್ಲಿ ನಾನು ಓದಿ ತಿಳ್ಕೊಂಡಿದ್ದೀನಿ. ಇದೆಲ್ಲ ಹೆಂಗೆ ಸಾಧ್ಯ ಆಯಿತು? ನಾನು ಅದಕ್ಕೆ ಹೇಳ್ತೀನಿ, ನಮ್ಮ ಮಕ್ಕಳನ್ನು ನಾವು ಏನು ಮಾಡಿದ್ದೀವಿ ಅಂದರೆ ಅವ್ರಿಗೊಂದು ತಲೆಯಲ್ಲಿ ಕೊಟ್ಟು ಬಿಟ್ಟಿದ್ದೀವಿ. ಏನು ಅಂತಂದರೆ ವರ್ಷ ತುಂಬ 6 ಸಬ್ಜೆಕ್ಟ್ ಕಲಿಬೇಕು ನೀನು ಅಂತ. ಅವನಿಗೆ 6 ದಿವಸದಲ್ಲಿ ಕಲಿಯೋ ಸಾಮರ್ಥ್ಯ ಇದ್ದರೂ ಕೂಡ ಅವನ ಮನಸ್ಸಲ್ಲಿ ಏನು ಬರಾಯ್ತು ಅಂದರು, ಏನಪ್ಪ ಅದು ವರ್ಷ ತುಂಬ ಭಾಳ ಕಠಿಣ, ಫಿಸಿಕ್ಸ್ ಭಾಳ ಕಠಿಣ, ಭಾಳ ಏನು ಕೆಮಿಸ್ಟ್ರಿ ಕಠಿಣ, ಏನು ಕಠಿಣ ಇಲ್ಲ. ಒಮ್ಮೆ ತಿಳ್ಕೊಂಬಿಟ್ರೆ ಅನ್ಫಾರ್ಚುನೇಟ್ಲಿ 1ನೇ ಕ್ಲಾಸ್ನಿಂದ ನಿಮ್ಗೆ ಏನು ಕಲ್ಸ್ಕೊತ ಬರೋದಂದ್ರೆ, ನಮಗೆಲ್ಲ ಏನು ಕಲ್ಸ್ಕೊತ ಬರೋದಂದ್ರೆ 6 ಪುಸ್ತಕ ಓದು ನೀನು ವರ್ಷಕ್ಕೆ ಅಂತ ಹೇಳಿ. ಅವಂಗೆ 600 ಪುಸ್ತಕ ಓದೋ ಸಾಮರ್ಥ್ಯ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯನ್ನು ಏನು ಮಾಡೋದವು ಅಂತಂದ್ರೆ ನಾವು 6 ಪುಸ್ತಕ ಕನ್ಫೈನ್ ಮಾಡಿಬಿಟ್ಟಿದೆವು. ಅದು ನಿಮ್ಮ ತಲೆಯಾಗಿ ಕೂತ್ಬಿಟ್ಟೈತಿ. ಏನಂದ್ರೆ ಫಿಸಿಕ್ಸ್ ಅಂದ್ರೆ ವರ್ಷ ತುಂಬ ಓದಬೇಕು, ಕೆಮಿಸ್ಟ್ರಿಯಿಂದ ವರ್ಷ ತುಂಬ ಓದಬೇಕು. ಹಂಗೇನಿಲ್ಲ. ಈಗ ಟೀಚರ್ಸ್ ಹೆಂಗೆ ಪಾಠ ಮಾಡ್ತಾರೆ ನಮ್ಗೆ? ಪಾಠ ಹೆಂಗೆ ಮಾಡ್ತಾರೆ? ಒಂದೇ ಚಾಪ್ಟ್ರ್, ಇವತ್ತು 2 ಪೇಜ್. ಅವ್ನು 200 ಪೇಜ್ ಕಲಿಯೋ ಸಾಮರ್ಥ್ಯ ಇದೆ ಮಗುವಿಗೆ. ಅದನ್ನು ವಿವೇಕಾನಂದರು ಹೇಳ್ತಾರೆ, ಅದು ಕಾನ್ಸಂಟ್ರೇಷನ್. ಆ ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ಏನು ಮಾಡಬೇಕು? ನಾನು ಹೈಸ್ಕೂಲಲ್ಲಿರುವಾಗ ನನ್ನ ಶಿಕ್ಷಕರು ಒಬ್ಬರು ಹೇಳ್ಕೊಟ್ಟಿದ್ರು. ನಾನು ಸ್ವಲ್ಪ 8ನೇ ಕ್ಲಾಸ್ ಅವಾಗ ನಾನು ಭಾಳ ಶ್ರದ್ಧೆಯಿಂದ ಅವಾಗ ಮಾಡೀನೋ. ಬಟ್ ನಂಗೆ ನಂತರ ನಾನು ಮಾಂಕ್ ಆದಮೇಲೆ ನಂಗೆಲ್ಲ ಗೊತ್ತಾಯಿತು. ಏನು ಹೇಳ್ಕೊಟ್ಟಿರು ನಮ್ಮ ಶಿಕ್ಷಕರು ಅಂತ ಹೇಳಿದ್ರೆ, ಇಂಗ್ಲೀಷ್ ಅವರು ಟೀಚರ್. ಅವಾಗ ಅವ್ರು ಹೇಳ್ಕೊಟ್ಟಿದ್ರು ಕಾನ್ಸಂಟ್ರೇಷನ್ ಬಗ್ಗೆ. ನಮಗೆ ಅದ್ರ ಬಗ್ಗೆ ಅಷ್ಟು ಈಗ ಹೆಂಗೆ ನೀವು ಕೇಳಿದ್ರೆ ಇಷ್ಟೇ ಕೇಳಿದ್ದೆ, ಏನೋ ಒಂದು ಹೇಳ್ತಾ ಇದ್ದಾರೆ ಅಂತ ಹೇಳಿ. ಬಟ್ ನಂಗೆ ಅದು ಮುಂದೆ ಉಪಯೋಗ ಬಂತು. ಅಂದರೆ ನಾನು ಶ್ರದ್ಧೆಯಿಂದ ಮಾಡಿದ್ದೆ. ಏಕಾಗ್ರತೆ ಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸಿಂಪಲ್ ಅವ್ರು ಟೆಕ್ನಿಕ್ ಹೇಳಿದ್ರು, ಅದು ಕರೆಕ್ಟ್ ಟೆಕ್ನಿಕ್. ನಾನು ನಿಮಗೆ ಅದನ್ನೊಂದು ಹೇಳ್ಕೊಡ್ತೇನೆ. ನೀವು ಮುಂದೆಲ್ಲ PUC ಬರೋರಿದ್ದೀರ. ಈಗ SLC ಎಲ್ಲ ನೀವೆಲ್ಲ SLC ಅಲ್ಲ, ನಿಮಗೂ ಈಗೂ ಉಪಯೋಗ ಆಗೈತೆ. ನನಗದು 8ನೇ ಕ್ಲಾಸ್ 9ನೇ ಕ್ಲಾಸಿಗೆ ಹೇಳ್ಕೊಟ್ಟದ್ದು. ಅವ್ರು ಏನು ಹೇಳ್ತಿದ್ರು ಅಂದರೆ, ನೀವು ರಾತ್ರಿ ಹೆಚ್ಚು ಸ್ಟಡಿ ಮಾಡಬೇಡ್ರಿ, ಬೆಳಗಿನ ಜಾವ 4ರಿಂದ 5 ಗಂಟೆ ಒಳಗೆ ಹೇಳ್ರಿ, 4:15 ಹೇಳ್ರಿ, 5 ಗಂಟೆಗೆ ಹೇಳ್ರಿ. 5 ಗಂಟೆ ಮೇಲೆ ಯಾರೂ ಹೇಳ್ಬಾರ್ದು, 5 ಗಂಟೆ ಒಳಗೆ ಹೇಳ್ಬೇಕು. ಅವ್ರು ಹೇಳ್ತಿದ್ರು ಎದ್ದ ತಕ್ಷಣ ಪ್ರಾಣಾಯಾಮ ಮಾಡ್ರಿ ಅಂತ ಹೇಳ್ತಿದ್ರು. ನಮ್ಗೆ ಶಬ್ದನೇ ತಿಳ್ತಿರ್ಲಿಲ್ಲ ಅವಾಗ. ಏನು ಹೇಳ್ತಿದ್ರು?
ಪ್ರಾಣಾಯಾಮ ಮಾಡು. ಎಷ್ಟೊತ್ತು? 5 ನಿಮಿಷ. 5 ನಿಮಿಷ ಪ್ರಾಣಾಯಾಮ ಅಂದರೆ ನಿಮಗೆ ತಿಳಿದೇ ಇರ್ಬೋದು, ದೀರ್ಘ ಉಸಿರಾಟ ಅಂತ ಅಷ್ಟೇ. ಅದು ಹೆಂಗೆ ಮಾಡೋದ ಅವ್ರು ಕಲಿಸ್ಕೊಟ್ಟಿದ್ದಾರೆ ನಮಗೆ. ಏನು ಮಾಡೋದು ಅಂತ ಹೇಳಿದರೆ, ಅದಕ್ಕೆ ಆ್ಯಕ್ಚುಲಿ ಒಂದು ಬೇರೆ ರೀತಿ ಹಿಡಿಬೇಕು, ಅದು ಬಿಟ್ಬಿಡ್ರಿ, ನೀವು ನೆನ್ಪಿಟ್ಕೋಬೇಡ್ರಿ, ಅದು ಯೋಗದಾಗ ಹೇಳ್ತಾರೋ. ಒಂದು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖ ಎಲ್ಲ ತೊಳ್ಕೊಂಡು ಬೆಳಗಿಂದ ಎಲ್ಲ ಮುಗಿಸ್ಕೊಂಡು ಸ್ಟಡಿ ಮಾಡಲಿಕ್ಕೆ ಕೂತ್ಕೊಳ್ಳೋಕ್ಕಿಂತ ಮೊದಲಿದು 5 ನಿಮಿಷ 21 ಸಲ ಉಸಿರನ್ನು ಒಳಗೆ ತೊಗೊಂಡು ಹೊರಗೆ ಬಿಡೋದು. ಉದಾಹರಣೆಗೆ ಬಲಗಡೆ ನಾವು ಮೂಗನ್ನು ಹೊರಳೆ ಮುಚ್ಚಿದ್ರೆ ಎಡಗಡೆಯಿಂದ ಉಸಿರು ಪೂರ್ತಿ ಒಳಗೆ ತೊಗೊಳ್ಬೇಕು. ಎಷ್ಟೊತ್ತು? ಒಂದು 25-30 ಸೆಕೆಂಡ್. ಮತ್ತು ಎಡಗಡೆ ಮುಚ್ಚೋದು, ಬಲಗಡೆಯಿಂದ ಹೊರಗೆ ಬಿಡೋದು. ಹೀಗೆ 21 ಸಲ ಮಾಡಿರಿ, ನಿಮಗೆ ಕಾನ್ಸಂಟ್ರೇಷನ್ ಬರ್ತೈತಿ ಅಂತ ನಮ್ಮ ಟೀಚರ್ ಹೇಳಿದ್ರು ನಮಗೆ. ನಾನು ಅದನ್ನು ಶ್ರದ್ಧೆಯಿಂದ ನಾನು ಶ್ರದ್ಧೆಯಿಂದ ಅದನ್ನು ಮಾಡಿದ್ದಕ್ಕೆ ನನಗೆ ಭಾಳ ಅನುಕೂಲ ಆಗಿತ್ತು. ಆದ್ದರಿಂದ ವಿದ್ಯಾರ್ಥಿಗಳೇ, ನಾನು ನಿಮಗೆ ಇದೊಂದು ವಿನಂತಿ ಮಾಡ್ತೀನಿ. SSLC ಎಕ್ಸಾಮ್ಸ್ ಬರ್ತಾಯಿದೆ, ರಾತ್ರಿ ಓದೋದು ಕಡಿಮೆ ಮಾಡಿ, 11 ಗಂಟೆ ಲಾಸ್ಟ್, ಬೆಳಗಿನ ಜಾವ 5 ಗಂಟೆಗೆ ಹೇಳ್ರಿ. ಸಹಜವಾಗಿ ಮನಸ್ಸು ಏಕಾಗ್ರಗೊಳ್ತೈತಿ ನಿಮ್ಮದು. ಓದಿದ್ರೆ ಎಷ್ಟೊತ್ತು ಓದಬೇಕು? ನಮ್ಮ ವಿದ್ಯಾರ್ಥಿಗಳು ಓದೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬೇರೆ ಬೇರೆ ಟೆಕ್ನಿಕ್ ಹೇಳ್ತಾರೋ. ಆದರೆ ಇದನ್ನು 40 ನಿಮಿಷ, ಒಂದು ವಿಷಯವನ್ನು 40 ನಿಮಿಷ ಓದ್ರಿ. ಒಂದು 10 ನಿಮಿಷ ಏನು ಓದಿದ್ದೀರಿ ಅಂತ ಒಂದು ನಿಮ್ಮ ಮನಸ್ಸಿಗೆ ತರ್ಕೊಡ್ರಿ. ಅಥವಾ ಸಾಧ್ಯವಾದ್ರೆ ಒಂದು 4-6 ಪಾಯಿಂಟ್ಗಳನ್ನ. ಈಗ ನಾನು ಹೇಳಿದ್ನಲ್ಲ, ಡಿಗ್ರಿ ನಾನು ಮಾಡಿದಾಗ ನಾನು ಏನು ಮಾಡ್ತಿದ್ದೆ ಅಂದರೆ, ಓದಿದ ಮೇಲೆ ಒಂದು ಸಣ್ಣ ಚೀಟಿ ಇಷ್ಟೇ, ಅದು ಒಂದು ಅಧ್ಯಾಯದ 10 ಪಾಯಿಂಟ್ ಮಾಡ್ತೀನಿ ನಾನು. 10 ಪಾಯಿಂಟ್, 10ಕ್ಕಿಂತ ಜಾಸ್ತಿ ನಾನು ಯಾವತ್ತೂ ಪಾಯಿಂಟ್ ಮಾಡ್ತಿಲ್ಲ. ಒಂದು ಚಾಪ್ಟರ್ಗೆ 10. ಆದರೆ ಏನು ಮಾಡ್ತೀವಿ, ಓದಿದ ಮೇಲೆ ಅದನ್ನು ಜಸ್ಟ್ ನಾನೇ ಬರಿತಿದ್ದೆ. ಯಾವಾಗಲೂ ಒಂದು ಸಲ ಬರೆದದ್ದು 10 ಸಲ ಓದಿದ್ದಕ್ಕೆ ಸಮಾನ ಅದು. ಆದ್ದರಿಂದ ನೀವು ಏನು ಓದ್ತೀರಿ 40 ನಿಮಿಷ ಓದ್ರಿ. ಒಂದು ವಿಷಯವನ್ನು 40 ನಿಮಿಷ, 10 ನಿಮಿಷ ಬರೀರಿ, 10 ನಿಮಿಷ ಗ್ಯಾಪ್ ಮಾಡಿರಿ, ನಂತರ ಮತ್ತೊಂದು ಸಬ್ಜೆಕ್ಟ್ ಓದ್ರಿ. ದಿವಸಕ್ಕೆ ನೀವು 7 ತಾಸು ಓದಿದ್ರೂ ಸಾಕು, 15 ತಾಸು ಓದೋ ಅಗತ್ಯವೇ ಇಲ್ಲ. ಹಾಗಾಗಿ ಸೀಕ್ರೆಟ್ ಆಫ್ ಕಾನ್ಸಂಟ್ರೇಷನ್ ಇಷ್ಟೇ, ಪೂರ್ಣ ಮನಸ್ಸಿನಿಂದ ಮಾಡಿರಿ. ನಾನು ಮುಂದೆ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರಿ. ಇದು ಏಕಾಗ್ರತೆಯನ್ನು ಸಿಂಪಲ್ಲಾಗಿ SSLC ಮಕ್ಕಳು ಮಾಡಬೇಕಾದಂಥ ಏಕಾಗ್ರತೆಗೆ ಸಂಬಂಧಪಟ್ಟಂಥ ವಿಷಯ. ಇನ್ನು ಭವಿಷ್ಯ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಷ್ಟು ವರ್ಷ ಆಯಿತು? 75-80 ವರ್ಷ ಆಯಿತು. ಭಾರತಕ್ಕೆ ಬಹಳ ದೊಡ್ಡ ಭವಿಷ್ಯ ಇತ್ತು. ಪ್ರಿಡಿಕ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಏನಾಗ್ಬೋದು ಭಾರತಕ್ಕೆ ಅಂತ ಹೇಳಿ. 2047ನೇ ಇಸ್ವಿ ಅಂದರೆ ನೀವೆಲ್ಲ ಭಾಳ ಗಣ್ಯ ವ್ಯಕ್ತಿಗಳಾಗಿರ್ತೀರಿ. ಅವಾಗ ಏನಾಗ್ತೈತಿ ಈ ಭಾರತದ GDP? ನಂಗೆ ಇದು ನಿಮ್ಗೆ ಅರ್ಥ ಆಗ್ತೈತಲ್ಲ ಗೊತ್ತಿಲ್ಲ, ಆದರೂ ಹೇಳ್ತೀನಿ, ಸ್ವಲ್ಪ ಕೇಳ್ರಿ. ಇವತ್ತು ನಮ್ಮ ಭಾರತದ GDP ಎಷ್ಟೈತಿ? $3 ಟ್ರಿಲಿಯನ್ ಅಥವಾ $4 ಟ್ರಿಲಿಯನ್ ಅಥವಾ $5 ಟ್ರಿಲಿಯನ್ ಆಗ್ತೈತೆ ಅಂತ ಹೇಳ್ತಾರೆ ಅವರು. ಅದು ಗೊತ್ತಿಲ್ಲ. $4 ಟ್ರಿಲಿಯನ್ ಅಂತ ಇಟ್ಕೊಳ್ರಿ. 2047ನೇ ಇಸ್ವಿ ಅಂದ್ರೆ ನಾವು ಇಷ್ಟು ಶ್ರೀಮಂತಿಕೆ ಇದೆಯಲ್ಲ, ಇದೆಲ್ಲ ಇರೋದು ಯಾಕಂದರೆ ಅಮೆರಿಕದ ಎಷ್ಟಿದೆ? ಒಂದು $18 ಟ್ರಿಲಿಯನ್ ಎಕಾನಮಿ ಅವರು. ಚೈನಾದ ಎಷ್ಟಿದೆ? ಒಂದು $14 ಟ್ರಿಲಿಯನ್. ನೋಡಿ ಅವ್ರು ಎಷ್ಟು ಶ್ರೀಮಂತ ಅದಾರಲ್ಲ. ಈಗೆಲ್ಲ ಅಮೆರಿಕಕ್ಕೆ ಹೋಗಬೇಕು ಅಂತ ಎಷ್ಟೋ ಜನ ಕನಸು ಕಾಣ್ತಾ ಇದ್ದಾರೆ. ಅಪ್ಪ ಇನ್ಮೇಲೆ ಹಂಗೆ ಆಗೋದಿಲ್ಲ, ನಿಮ್ಮ ದೇಶನ ಭಾಳ ಶ್ರೀಮಂತ ಆಗ್ತೈತಿ. 2047ನೇ ಇಸ್ವಿಗೆ ಭಾರತದ ಎಕಾನಮಿ $36 ಟ್ರಿಲಿಯನ್ ಆಗ್ತೈತಿ. ಅಕಸ್ಮಾತ್ ಒಂದು ಇಮ್ಯಾಜಿನ್ ಮಾಡ್ಕೊಳ್ರಿ, ನೀವು ಈಗ ಒಂದು ವೇಳೆ ಅಷ್ಟು $1 ಟ್ರಿಲಿಯನ್ ಎಕಾನಮಿ ಇವತ್ತು ಇರ್ತಿತ್ತಂದ್ರೆ ನೀವು ಯಾರು ಹಿಂಗೆ ಬರ್ತಿರ್ಲಿಲ್ಲ, ಎಲ್ಲರೂ ಕಾರ್ ನಿಲ್ಲಿಸಿಗೆ ಜಾಗ ಇರ್ತಿರ್ಲಿಲ್ಲ. ಯಾವ ಕಾರ್ಗಳು? ಬೆಂಜ್ ಕಾರ್ಗಳು ಇರ್ತಿದ್ವು. ಪ್ರತಿಯೊಬ್ಬ ವ್ಯಕ್ತಿ ಹತ್ರ ಬೆಂಜ್ ಕಾರ್ಗಳು. ಒಂದೊಂದು ಮನೆ ಅಂದ್ರೆ ಒಂದು 20-30 ಕೋಟಿ ರೂಪಾಯಿ ಇದ್ದು. $36 ಟ್ರಿಲಿಯನ್ ಆದಾಗ ಪ್ರತಿ ವ್ಯಕ್ತಿಯ ತಲಾ ಆದಾಯ ಹೆಚ್ಚಾಗ್ತೈತಿ. ನಿನ್ನ ಹತ್ರ ಎಷ್ಟು ರೊಕ್ಕದ ಕೇಳಿದ್ರು, ನನ್ನ ಹತ್ರ ಒಂದು 200 ಕೋಟಿ ಇರ್ಬೋದ್ರಿ ಅಂತ ಹೇಳ್ತಿರ್ತಾರೆ ಅವಾಗೆಲ್ಲ. ಆದ್ರೆ ಅದನ್ನೆಲ್ಲ ನೋಡೋರು ನೀವು. ಆದರೆ ಅದಕ್ಕೆ ಈಗ ತಯಾರಿ ಆಗಬೇಕು. ಇನ್ನು ಮೇಲೆ ನಿಮಗೆ ಕೆಲವೊಂದು ಈಗ ಗೊತ್ತಿರ್ಬೋದು, AI ಅಂತ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಕೇಳಿದ್ದೀರಾ? ಕೃತಕ ಬುದ್ಧಿಮತ್ತೆ ಅಂತ ಕೇಳಿದ್ದೀರಾ? ಹಾಗೆಲ್ಲ ಅವೆಲ್ಲ ನಿಮ್ಮ ಜಾಬ್ಗಳನ್ನ ಈಗ ಹಿಡ್ಕೊಳ್ತಾ ಇದ್ದಾವೆ. ಇನ್ನು ಮೇಲೆ ಈಗ ನಿಮ್ಮ ಅನ್ನಗಳು ಯಾರಾದರೂ ಇದ್ದರೆ ಎಲ್ಲ ಜಾಬ್ ಕಳ್ಕೊಳ್ಳೋದಾರ ಅವರು. ಈಗ ಇನ್ನೂ ಜಾಬ್ಗಳು ಕಳ್ಕೊಳ್ತಾರೆ. ಹಾಗಿದ್ರೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇನ್ನು ಜಾಬ್ ಸೀಕರ್ಸ್ ಆಗಬಾರ್ದು. ನಾವೇನು ಮಾಡಬೇಕಂದ್ರೆ ಸ್ವಯಂ ಉದ್ಯೋಗಿಗಳಾಗೋದು. ನಮ್ಮ ದೇಶದಲ್ಲಿ ಈಗಲೇ ತಯಾರು ಮಾಡೋದ್ರ ಅದನ್ನೆಲ್ಲ ನೀವು ಸ್ವಂತ ಉದ್ಯೋಗ ಮಾಡಿದರೆ ಅಷ್ಟೇ ಅದು $36 ಟ್ರಿಲಿಯನ್ ಎಕಾನಮಿ ಆಗೋದು.
ನೌಕರಿ ಮಾಡಿದರೆ ಆಗೋದಿಲ್ಲ. ಆದ್ದರಿಂದ ಈ ನೌಕರಿ ಕನಸು ಬಿಡ್ರಿ. ಪ್ರತಿಯೊಬ್ಬರು ಕೂಡ ನೀವು ಸೈಂಟಿಸ್ಟ್ಗಳಾಗಬೇಕು. ಯಾವುದ್ರಲ್ಲಿ ಸೈಂಟಿಸ್ಟ್ಗಳಾಗಬೇಕು? ಇದೇ AI, ಇದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನೀವು ಸೈಂಟಿಸ್ಟ್ಗಳಾಗಬೇಕು ಅಂದರೆ ಇವತ್ತು ಚೆನ್ನಾಗಿ ಫಿಸಿಕ್ಸ್ ಓದಬೇಕು, ಇವತ್ತು ಚೆನ್ನಾಗಿ ಕೆಮಿಸ್ಟ್ರಿ ಓದಬೇಕು, ಇವತ್ತು ಚೆನ್ನಾಗಿ ಮ್ಯಾಥ್ಸ್ ಓದಬೇಕು, ಆಲೋಚನೆ ಮಾಡೋ ಕ್ರಮ ಬೆಳೆಸ್ಕೊಳ್ಬೇಕು, ರೀಸನಿಂಗ್ ಬೆಳೆಸ್ಕೋಬೇಕು, ಲಾಜಿಕ್ ಬೆಳೆಸ್ಕೋಬೇಕು. ನಮ್ಮಲ್ಲಿ ಇವತ್ತು ಏನಾಗಿದೆ ಅಂದರೆ ರೀಸನಿಂಗ್ ಮತ್ತು ಲಾಜಿಕ್ ಅಂದರೆ ಆಲೋಚನೆ ಮಾಡೋದು ಧಾಟಿ ಕಡಿಮೆ ಆಗಿದೆ. ನಾವೇನು ಮಾಡ್ತೀವಿ ಅಂದರೆ ಪುಸ್ತಕದಲ್ಲಿ ಏನು ಬರ್ತಾರೋ ಅದನ್ನು ಇನ್ನು ಮೇಲೆ ಅದನ್ನು ಕೇಳೋದಿಲ್ಲ. ಮಣಿಪಾಲ್ ಯೂನಿವರ್ಸಿಟಿ ಅಂತ ಹೇಳಿ ನೀವು ಕೇಳಿರ್ಬೇಕು. ನಮ್ಮ ಪರಿಚಯದ ಒಬ್ಬ ಹುಡುಗ ಅಲ್ಲಿ ಒಂದು ಕೋರ್ಸ್ ತೊಗೊಂಡಿದ್ದ, ಯುರೋಪಿಯನ್ ಸ್ಟಡೀಸ್ ಅಂತ ಹೇಳಿ. ಅವನು ಬಂದು ನಮ್ಗೆ ಹೇಳಿದ, ಸ್ವಾಮೀಜಿ ನಮ್ದು ಎಕ್ಸಾಮು ಟೇಕ್ ಹೋಮ್ ಎಕ್ಸಾಮ್. ಇದನ್ನು ಯಾರು ಕೇಳಿದಿರಿ ಹೆಸರು? ಟೇಕ್ ಹೋಮ್ ಎಕ್ಸಾಮ್ ಅಂದ್ರೆ ಪ್ರಶ್ನೆ ಪತ್ರಿಕೆ ಕೊಟ್ಟು ಬಿಡ್ತಾರೋ, ಮನೆಗೆ ತೊಗೊಂಡು ಹೋಗೋದ, ಮನ್ಯಾಗ ಕೂತು ಉತ್ತರ ಬರೆದು ಕೊಡೋದ. ನಿಮ್ಗೆ SSLC ಹೆಂಗೆ ಬಂದರೆ ಹೆಂಗಿರ್ತೈತಿ? 24 ತಾಸು ಟೈಮ್ಪ. ಈಗಿದೆ ಇದು ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಇವತ್ತಿದೆ ಟೇಕ್ ಹೋಮ್ ಎಕ್ಸಾಮ್. 24 ತಾಸು ಟೈಮ್, 9 ಗಂಟೆಗೆ ಕೊಡ್ತಾರೋ. ನಾಳೆ ಬೆಳಗ್ಗೆ ಇವತ್ತು 9 ಗಂಟೆಗೆ ಕೊಟ್ಟರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಪೇಪರ್ ತೊಗೊಂಡೋಗಿ ಕೊಟ್ರೆ ಆಯ್ತು. ಈಸಿ ಅಲ್ಲ? ಹಾಂ ಅನ್ಬೇಡ್ರಿ, ಅದು ಭಾರಿ ಟಫ್. ಈಗ ಇಡೀ ಜಗತ್ತಿನಲ್ಲಿ ಅದು ನಡೀತಾ ಇದೆ. ಅವ್ರು ಏನು ಹೇಳ್ತಾರಂದ್ರೆ ನನಗೂ ಆಶ್ಚರ್ಯ ಆಯಿತು, ಏನಪ್ಪ ಇದು ಟೇಕ್ ಹೋಮ್ ಎಕ್ಸಾಮ್ ಅಂತ ಖುಷಿಯಾಗಿತ್ತು ನನಗೆ. ಓಪನ್ ಬುಕ್ ಎಕ್ಸಾಮ್ ಅಂತ ಈಗ ಕರೀತಾರೆ ಅದನ್ನ, ಬಟ್ ಅದು ಓಪನ್ ಬುಕ್ ಎಕ್ಸಾಮ್ ಅಲ್ಲ. ಈ ಟೇಕ್ ಹೋಮ್ ಎಕ್ಸಾಮ್ ಸೆಪ್ರೇಟ್. ಇದು ಪಾಠ ಮಾಡ್ತಾರೋ, ಇಷ್ಟು ದಿವಸ ಅಂತ ಸಿಲೆಬಸ್ ಇರ್ತೈತಿ, ಪೇಪರ್ ಕೊಡ್ತಾರೋ, ಮನೆಗೆ ತೊಗೊಂಡು ಹೋಗೋದು. ನೀವು ಯಾವ ನಿಮ್ಮ ಸಿಲೆಬಸ್ ಏನು ಟೆಕ್ಸ್ಟ್ ಬುಕ್ ಇರ್ತೈತಿ ಅದನ್ನು ನೋಡ್ಕೊಂಡು ಬರೀಬೋದು ನೀವು. ಬಟ್ 90% ಸೂಟ್ ಆಗಬಾರ್ದು ವಾಕ್ಯಗಳು. ಏನಾಗಬಾರ್ದು? ಅಲ್ಲಿ ಇದ್ದಂಗೆ ನೋಡಿ ಬರೆಯೋಂಗಿಲ್ಲ. ಅಲ್ಲಿ ವಿಷಯವನ್ನು ಗ್ರಹಿಸಿ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೇಕನ್ನ. ಅದು ಟೇಕ್ ಹೋಮ್ ಎಕ್ಸಾಮ್. ಅದು ಯಾಕಂತಂದ್ರೆ ನೀವು ಬಾಯ್ಪಾಟ್ ಮಾಡಿ ಮಾಡಿ ಬರೆಯೋದಿಲ್ಲ. ನಿಮಗೆ ಲಾಜಿಕ್ ಕಡಿಮೆ ಆಗೈತಿ, ನಿಮ್ಗೆ ಆಲೋಚನೆ ಮಾಡೋ ಕ್ರಮ ಕಡಿಮೆ ಆಗೈತಿ, ಬರೀ ಬಾಯ್ಪಾಟ್ ಮಾಡೋದ ಬರೆಯೋದಾಗೈತಿ. ಆದ್ದರಿಂದ ಅದೆಲ್ಲ ಏನು ಮಾಡೈತೆ, ನಮ್ಮ ಬುದ್ಧಿಶಕ್ತಿನ ಕುಗ್ಸೋದೈತೆ ಅಂತ ಹೇಳಿ ಈಗ ಜಗತ್ತಿನಾದ್ಯಂತ ಹೊಸದು ಬಂದೈತಿ. ಈಗ ನಮ್ಮ ಇನ್ನು SSLCಗೂ ಬರ್ತೈತೆ. ಅದು 1ನೇ ಕ್ಲಾಸಿಂದನೂ ಶುರುವಾಗ್ತೈತಿ. ಅದ್ರದ್ದು ಮೊದಲ ಹೆಜ್ಜೆಯಾಗಿ ಈಗ ಓಪನ್ ಬುಕ್ ಎಕ್ಸಾಮ್ ಮಾಡೋದಾರು. ಓಪನ್ ಬುಕ್ ಎಕ್ಸಾಮ್ ಮಾಡ್ಲಿಕ್ಕೆ ಕಾರಣ ಟೇಕ್ ಹೋಮ್ ಎಕ್ಸಾಮ್ ಸಂಬಂಧ ಮಾಡೋದಾರು, ನಿಮಗೆ ಸ್ವಲ್ಪ ಮುಂದೆ ಮಾಡ್ಲಿಕ್ಕೆ. ಆದರೆ ಈಗ ಭಾಳ ಬೇಗದ ಇಂಟ್ರೊಡ್ಯೂಸ್ ಆಗ್ತೈತಿ. ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾರು. ಅಂದ್ರೆ ಒಂದು ವಿಷಯವನ್ನು ನೀವು ತಿಳ್ಕೊಂಡು ನಿಮ್ಮ ಭಾಷೆಯಲ್ಲೇ ಬರಿಬೇಕು. ಟೆಕ್ಸ್ಟ್ ಬುಕ್ಕಲ್ಲಿ ಬರೆದ್ರೆ ನಿಮ್ಮ ಮಾರ್ಕ್ಸ್ ಸಿಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗ್ತೈತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನಾನೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮೊನ್ನೆ ಒಂದು ಪ್ರಯೋಗ ಮಾಡಿ, ನೀವು ಹೋಗಿ ಯಾರು ಪ್ರಯೋಗ ಮಾಡಿರಿ, ಎಷ್ಟು ಮುಂದೆ ಹೋಗಿತ್ತು. ಇನ್ನೂ ತದ ಅಂಬೆಗಾಲ್ ಇಡ್ತಾ ಇದ್ದದು, ಅದು ಇನ್ನೂ ನರ್ಸರಿಲಿದೆ. ಅದು ಎಷ್ಟು ಮುಂದೆ ಹೋಗೈತೆ ಅಂದ್ರೆ ChatGPT ಒಂದು ಡೌನ್ಲೋಡ್ ಮಾಡಿರಿ. ನಾನು ಏನು ಮಾಡಿದೆ ಅಂದರೆ ನನ್ನದೇ ಹ್ಯಾಂಡ್ ರೈಟಿಂಗ್, ನಿಜಲಿಂಗೇಶ್ವರ ಸ್ವಾಮೀಜಿ ಅಂತ ನಾನು ಬರೆದೆ, ಅದಕ್ಕೆ ಫೋಟೋ ಹೊಡೆದೆ. ನಾನು ಹೇಳಿದೆ ಇದನ್ನು ಚೇಂಜ್ ಮಾಡಿ ನೀನು ಶ್ರೀ ದುರ್ಗುಂಡೇಶ್ವರ ಪ್ರಸನ್ನ ಅಂತ ಬರಿ ಅಂತ ಹೇಳಿದೆ. ನಾನು ನನ್ನದೇ ಹ್ಯಾಂಡ್ ರೈಟಿಂಗಲ್ಲಿ ಬರಿಬೇಕು, ಬಟ್ ಇದನ್ನ ಗ್ರಹಿಸ್ಬೇಕು. ನನ್ನ ಹ್ಯಾಂಡ್ ರೈಟಿಂಗ್ ಕೊಟ್ಟಿದ್ದಲ್ಲ, ಎಕ್ಸಾಕ್ಟ್ಲಿ ನಾನು ಹೆಂಗೆ ಬರಿತೀನಿ ಅದು ಹಾಗೆ ಬರೆದು ಕೊಟ್ಟಿದೆ ಹ್ಯಾಂಡ್ ರೈಟಿಂಗ್. ಈಗ ಅದು ಇನ್ನೂ ಕೂಡ ಅಂಬೆಗಾಲಿಡ್ ಐತೆ ಅದು ChatGPT ಹೆಂಗೆ ಆಗ್ತೈತೆ ಗೊತ್ತಿದ್ದೇನೆ. ಇನ್ನು ಉದಾಹರಣೆ ನನಗೆ ಇವ್ರು ಕರೆದ್ರು, ಯಾರು ವೆಂಕಟೇಶ್ ಅವ್ರು ಕರೆದ್ರು. ChatGPT ಡೆವಲಪ್ ಆದ್ರೆ ನಾನು ಬರಬೇಕಾಗಿಲ್ಲ ಇಲ್ಲಿ. ನನ್ನಂಥ ವ್ಯಕ್ತಿ ನಿಮ್ಗೆ ಕಾಣ್ತಾ ಇಲ್ಲ ಎಕ್ಸಾಕ್ಟ್ಲಿ ಹಿಂಗೆ, ಅಥವಾ ಇದಕ್ಕಿಂತ ಕ್ಲಿಯರ್ ನಾನು ಹೆಂಗೆ ಕಾಣೋದ ನಿಮ್ಗೆ, ಇದಕ್ಕಿಂತನೂ ಕ್ಲಿಯರ್ ಒಂದು ವ್ಯಕ್ತಿಯಲ್ಲಿ ಕಾಣ್ತಾ ಖರೆ ಆ ವ್ಯಕ್ತಿಯಲ್ಲಿ ಇರೋದಿಲ್ಲ. ಅದು ಹೆಂಗೆ? ChatGPT ಅದ. ಲೈಟ್ ಬಟ್ ಇಲ್ಲಿ ಹಾಕಿದಾರಲ್ಲ, ಸ್ಕ್ರೀನ್ ಹಾಕಿದಾರಲ್ಲ, ಆದರೆ ಈ ಸ್ಕ್ರೀನ್ ಹಂಗೆ. ಬಟ್ ಈಗ ನಿಮ್ಗೆ ಗೊತ್ತಿದೆ ಫ್ಲಾಟ್ ಇದೆ ಸ್ಕ್ರೀನ್. ಬಟ್ ಇದು ಹೆಂಗೆ ಬರ್ತಾ ಇದೆ ಅಂದರೆ ಈಗ 3D ನಾನು ಪೂರ್ಣ ಇದ್ದಂಗೆ 16D 16 ಡೈಮೆನ್ಷನ್. ಸೊ 16 ಡೈಮೆನ್ಷನ್ ಕಾಣುತ್ತೆ. ಸೊ ಹಾಗಾಗಿ ಅದೆಲ್ಲ ನೀವೇ ನೆನ್ಪಿಟ್ಕೊಡ್ರಿ. ನಿಮಗೀಗ ಅದು ಗೊತ್ತಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಬಟ್ ಈ ಕಿವಿ ಶಬ್ದ ನಿಮ್ಮ ಕಿವಿ ಮೇಲೆ ಬೀಳಲಿ ಅಂತ ನಾನು ಇದನ್ನು ಉಪಯೋಗಿಸಿದ್ದೀನಿ. ಕೃತಕ ಬುದ್ಧಿಮತ್ತೆಯಿಂದ ನಮಗೆ ಅಗ್ರಿಕಲ್ಚರ್ ದೊಡ್ಡ ರೋಲ್, ನಮ್ಮ ದೇಶವನ್ನು ಮುಂದೆ ತೊಗೊಂಡು ಹೋಗ್ಲಿಕ್ಕೆ ದೊಡ್ಡ ರೋಲನ್ನು ಪ್ಲೇ ಮಾಡುವಂಥದ್ದು ಅಗ್ರಿಕಲ್ಚರಲ್ ಇಂಟೆಲಿಜೆನ್ಸ್ AI ಅಂತ ಹೇಳ್ತಾ ಇರ್ತೀನಿ ನಾನು. ಕೃಷಿಕನ ಬುದ್ಧಿವಂತಿಕೆ ಈ ದೇಶವನ್ನು ಇನ್ನು ಮುಂದೆ ತೊಗೊಂಡು ಹೋಗ್ಲಿಕ್ಕಿದೆ. ತಾವೆಲ್ಲರೂ ಇವತ್ತಿಲ್ಲಿ ಬಂದಿದ್ದೀರಿ. ಕಾನ್ಸಂಟ್ರೇಷನ್ ಬಗ್ಗೆ ಸ್ಟಡಿ ಮಾಡಿರಿ, ವಿವೇಕಾನಂದರ ಬಗ್ಗೆ ಸ್ವಲ್ಪ ತಾವೆಲ್ಲ ತಿಳ್ಕೊಳ್ಳಿ.
ಸಮಚಿತ್ತತೆ ಅಂತ ಹೇಳ್ರಿ ಅಂತ ಹೇಳಿದ್ದಾರೆ. ನಮ್ಮ ಹುಡುಗರು ಏನು ಮಾಡ್ತಾರಂದ್ರೆ ಎಕ್ಸಾಮ್ ಬಂದ ತಕ್ಷಣ ಹೆದರಿಕೆ ಆಗಿಬಿಡ್ತಿದ್ದೆವು. ವಿಶೇಷವಾಗಿ ನಿಮ್ಗೆ ಎಕ್ಸಾಮಿನೇಷನ್ ಹಾಲ್ಗೆ ಹೋದರೆ ಹೆದರಿಕೆ ಆಗ್ತೈತಿ. ಹೆದರೋ ಅಗತ್ಯ ಇಲ್ಲ. ಯಾರು ಚಲೋ ಓದಿದಾರೋ ಅವ್ರಿಗೆ ಹೆದರಿಕೆ ಆಗೋದಿಲ್ಲ. ಆದರೂ ಕೂಡ ಒಂದೊಂದು ಸಲ ಚಲೋ ಓದಿದವರು ಕೂಡ ಆತಂಕ ಶುರುವಾಗ್ತೈತಿ. ಆಗೋ ಅಗತ್ಯ ಇಲ್ಲ. ನಿಮ್ಗೆ ಏನಾಗ್ತೈತಿ, ಉದಾಹರಣೆಗೆ ನನಗಾದದ್ದು ಅನುಭವ ಹೇಳ್ತೀನಿ ನಾನು. ಈಗ ಉದಾಹರಣೆ ನಾನು ಒಂದು ಕ್ಲಾಸ್ ರೂಮಲ್ಲಿ ಒಂದು 30 ಜನ ಎಕ್ಸಾಮ್ಸ್ ಕೂತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಆ ಕ್ವಶನ್ ಪೇಪರ್ ಬರೋಕ್ಕಿಂತ ಮೊದಲು ನಮ್ಗೆ ಶುರುವಾಗಿಬಿಡ್ತದೆ ಎಲ್ಲರಿಗೂ. ಕ್ವಶನ್ ಪೇಪರ್ ಯಾವಾಗ ಬರ್ತದೆ. ಸೊ ಅವಾಗ ಶುರುವಾಗ್ತೈತೆ ಅದು. ನಮ್ಮ ಹೃದಯ ಬಡಿತ ಸ್ವಲ್ಪ ಜಾಸ್ತಿ ಆಗಿ ಚಾಲು ಆಗ್ತೈತೆ. ಆ ಒಂದೇದವ್ನು ಕೊಟ್ಟ ಮೇಲೆ ಈ 30ದವನಿಗೆ ಯಾವಾಗ ಬಂದೋತು ಅಂತ ದಯಮಾಡಿ ಅದನ್ನು ಆತಂಕ ಪಡಬೇಡ್ರಿ. ಹಂಗೆ ಒಂದು ವೇಳೆ ನಿಮ್ಗೆ ಭಾಳ ಆತಂಕ ಆಗಕ್ಕಾಯ್ತು, ಇನ್ನು ಎಕ್ಸಾಮಿನೇಷನ್ ಹಾಲ್ಗೆ ಹೋದ್ರಿ, ಬೆಲ್ ಆಯಿತು, ಇನ್ನೊಂದು 10-15 ನಿಮಿಷ ಇದೆ, ಅವಾಗ ಏನು ಮಾಡ್ರಿ, ನಾ ಪ್ರಾಣಾಯಾಮ ಅವಾಗ ಹೇಳಿದ್ನಲ್ಲ ಅದನ್ನು ಮಾಡಿರಿ. ನೀವು ಅದನ್ನು ಮಾಡಿರಿ. ಇಲ್ಲಾಂದ್ರೆ ಆತಂಕ ಆದ್ರೆ ಏನಾಗ್ತದೆ, ನೀವು ಮರ್ತು ಹೋಗ್ತಾ ಇದೆ. ಭಾಳಷ್ಟು ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಏನು ಅಂತಂದರೆ ಮರ್ತೋಗೋದು. ಓದಿರ್ತಾರೋ, ಚಲೋ ಓದಿರ್ತಾರೋ, ಇದೇನು ನೀವು ಕೊಠಡಿ ಪ್ರವೇಶ ಮಾಡ್ತೀರಿ, ಒಂದು 10-15 ನಿಮಿಷ ಟೈಮಲ್ಲಿ ಏನು ನೀವು ಆತಂಕಗೊಳ್ತೀರಿ, ಮನಸ್ಸನ್ನು ಸಮವಾಗಿ ಇಟ್ಕೊಳ್ಬೇಕು, ಚಿತ್ತವನ್ನು ಸಮವಾಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ಪರಿಹಾರ ಅಂದರೆ ಈ ಪ್ರಾಣಾಯಾಮ ಅಥವಾ ಉಸಿರಾಟ, ದೀರ್ಘ ಉಸಿರಾಟ. ಒಂದು ಸಲ ಹೀಗೆ ತೊಗೊಂಡಾಗ ಒಂದು 25-30 ಸೆಕೆಂಡ್ ತೊಗೊಳ್ಬೇಕು. ಹೊರಗೆ ಬಿಡುವಾಗ ಎಡಗಡೆಯಿಂದ ತೊಗೋಬೇಕು, ಬಲಗಡೆ ಬಿಡಬೇಕು, ಬಲಗಡೆಯಿಂದ ತೊಗೊಳ್ಬೇಕು, ಎಡಗಡೆ ಬಿಡಬೇಕು. ನಿಮ್ಮ ಕ್ವಶನ್ ಪೇಪರ್ ಬರೋ ತನಕ ನೀವು ಇದು ಮಾಡಿರಿ. ನೀವು ಏನೇನು ಓದಿದಿರೋ ಎಲ್ಲ ಸ್ಪಷ್ಟವಾಗಿ ನಿಮ್ಮ ಮನಸ್ಸಿಗೆ ಬರ್ತದೆ. ಯಾಕಂದರೆ ನಮ್ಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತಿರ್ತೈತೆ, ಆತಂಕ ಆಗೋದು. ಆದ್ದರಿಂದ ಆಕ್ಸಿಜನ್ ಸಪ್ಲೈ ನಿಮಗೆ ಕರೆಕ್ಟ್ ಆಗಿಬಿಟ್ರೆ ನಿಮಗೆ ನೆನಪಿಗೆ ಎಲ್ಲ ಬರ್ತದೆ. ಆದ್ದರಿಂದ ಆ ಮನಸ್ಸನ್ನು ಸಮಚಿತ್ತದಿಂದ ಇಟ್ಕೊಳ್ರಿ, ಏಕಾಗ್ರತೆಯಿಂದ ಓದ್ರಿ. ಡಿಸ್ಟ್ರಾಕ್ಷನ್, ಮೊಬೈಲ್ ಮುಟ್ಬೇಡಿ. ನಿಮ್ಮ ಮನೆಯಾಗ ಯಾರ್ದು ಮೊಬೈಲ್ ಮುಟ್ಬೇಡಿ. ನೀವು ಮೊಬೈಲ್ ಮುಟ್ಟರೆ ಹೋದ್ರಿ, ನೀವು ಏನು ಓದಿದಿರಿ, ಸ್ಕೂಲಿಗೆ ಬಂದಿರಿ, ಎಲ್ಲ ಹೋಯ್ತು. ಇನ್ನೊಂದು 2-3-4 ವರ್ಷ ಮುಟ್ಟಬೇಡಿ. ಇನ್ನೊಂದು 2-3-4 ವರ್ಷ ಆಮೇಲೆ ನಿಮಗೆ ಸೂಪರ್ ಮೊಬೈಲ್ಗಳು ಬರ್ತಾವೆ. ಅವಕ್ಕೆ ಚಿಂತೆ ಮಾಡ್ತೀವಿ. ಈಗ ಅಪ್ಪನ ತೊಗೊಂಡು, ಅವ್ವನ ತೊಗೊಂಡು, ಅಣ್ಣನ ತೊಗೊಂಡು ಅವ್ರು ಬೈಯೋದು, ನಮ್ಮನ್ನು ಅವ್ರು ಲಾಕ್ ಮಾಡಿಕೊಡೋದು, ಅದೆಲ್ಲ ಮುಟ್ಟಕ್ಕೆ ಹೋಗ್ಬೇಡ್ರಿ. ದಯಮಾಡಿ ಮುಟ್ಟಬೇಡಿ. ಹೈಯೆಸ್ಟ್ ಡಿಸ್ಟ್ರಾಕ್ಷನ್ ಮೊಬೈಲ್. ನಮಗೆ ಡಿಸ್ಟ್ರಾಕ್ಷನ್ ಆಗ್ತಿರ್ತದೆ. ನಮಗೇನು ನಿಮ್ಮಂತ ಓದೋದೇನು ಜವಾಬ್ದಾರಿ ಇಲ್ದಿದ್ರು ಕೂಡ ನಾನು ಎಲ್ಲ ಇದನ್ನೇನೋ ಮೆಸೇಜ್ಗಳನ್ನ ಮ್ಯೂಟ್ ಮಾಡಿ ಹಾಕಿದ್ದೀನಿ. ನನಗೆ ಒಂದು ಸಲ ಇದನ್ನಾದರೆ ಡಿಸ್ಟ್ರಾಕ್ಷನ್ ಆಗ್ತದೆ ನನಗೆ. ಸೊ ಹಾಗಾಗಿ ಮೊಬೈಲಿಂದ ಯಾರು ದೂರ ಇರ್ತೀರಿ ಅವ್ರು ಮಾತ್ರ ಗೆಲ್ಲಿಕ್ಕೆ ಸಾಧ್ಯ ವಿದ್ಯಾರ್ಥಿ ಜೀವನವನ್ನು. ಇವತ್ತು ಶಪಥ ಮಾಡ್ರಿ ನೀವು, ನಾನೀಗ ಮನ್ಯಾಗ ಹೋದ ತಕ್ಷಣ ಮೊಬೈಲ್ ನೋಡ್ತೀನಿ, ಬೇಡ. ಅದನ್ನು ನೀವು ವಿಷದಂತೆ ವರ್ಜಿಸಿ. ಹಾವು ನೋಡ್ರಿ ಹೆಂಗಾಗ್ತೈತೆ ನಿಮ್ಗೆ, ಹಂಗೆ ಆಗಬೇಕು. ಇನ್ನೊಂದು 4-5-6 ವರ್ಷ ನೀವು ಡಿಗ್ರಿಗೆ ಹೋದ ಮೇಲೆ ಸ್ವಲ್ಪ ಉಪಯೋಗಿಸೋದು, ಏನು ಸಮಸ್ಯೆ ಇಲ್ಲ. PUC ವರೆಗಂತೂ ಮೊಬೈಲ್ ವರ್ಜ. ಮೊಬೈಲ್ ಯಾರು ಮುಟ್ತಾರೋ ಅವರು ಈ ಶಿಕ್ಷಣದ ಇದರಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನಸ್ಸು ಡಿಸ್ಟ್ರಾಕ್ಷನ್ ಆಗ್ತೈತಿ, ಏಕಾಗ್ರಗೊಳ್ಳುವುದಿಲ್ಲ. ಆದ್ದರಿಂದ ವಿದ್ಯಾರ್ಥಿಗಳು ನನ್ನೊಂದು ವಿನಂತಿ, ಇಲ್ಲಿ ತನಕ ಬಂದಿದ್ದೀನಿ, ಒಂದೇ ಒಂದು ಕಲಿಸಿ ಹೋಗ್ತೀನಿ, ಆ ಮೊಬೈಲ್ ಹೋಗಿ ಮುಟ್ಟಬೇಡ್ರಿ. ಮೊಬೈಲ್ ಮಾತ್ರ ಮುಟ್ಟಬೇಡ್ರಿ, ನಿಮಗಲ್ಲ ಅದು. ನಿಮ್ಮ ಮೊಬೈಲ್ ನೀವು ಯಾಕಂದ್ರೆ ನಾವೇನೋ ಸ್ವಲ್ಪ ಒಳ್ಳೆಯದನ್ನ ಹತ್ರ ನೋಡ್ತೀವಿ ನಾವು, ಯಾಕಂದ್ರೆ ನಮಗೆ ಸ್ವಲ್ಪ ಅದು ಈಗ ನಾವು ಬೆಳೆದಿದ್ದೀವಿ, ನಮಗೇನು ಭಾಳ ಸ್ಟೂಡೆಂಟ್ ಲೈಫ್ ಅಲ್ಲ. ಆದರೆ ನೀವು ಮಾತ್ರ ಬೇಡೋದನ್ನು ನೋಡೋದು. ರೀಲ್ಸ್ ನೋಡಿದ್ದೆ, ಫೇಸ್ಬುಕ್ ನೋಡಿದ್ದೆ, ವಾಟ್ಸಪ್ಪಲ್ಲಿ ಏನು ನೋಡಿದ್ದೆ, ಅದ್ರೊಳಗೆ ಯಾವುದೋ ಒಂದು ವಿಡಿಯೋ ನೋಡಿದ್ನ. ಈಗ 10ನೇ ಕ್ಲಾಸ್ ಮುಗಿಸ್ರಿ, PUC ಈ 1-2-3 ವರ್ಷ ನಿಮ್ಮ ಜೀವನದಲ್ಲಿ ಬಹಳ ಒಂದು ಚಾಲೆಂಜಿಂಗ್ ಡೇಸ್ ಇದು. ಇದನ್ನು ಆನಂದಿಸಿ, ಇದನ್ನು ಕೂಡ ಆನಂದಿಸ್ಲಿಕ್ಕೆ ಬರ್ತದೆ. ಸೊ ಆದ್ದರಿಂದ ಏಕಾಗ್ರಗೊಳ್ಳಬೇಕು ಅಂದರೆ ಈ ಡಿಸ್ಟ್ರಾಕ್ಷನ್ ಕಡಿಮೆ ಮಾಡಿರಿ. ಹರಟೆ ಹೊಡೆಯೋ ಹುಡುಗರ ಜೊತೆಗೆ ಸೇರಬೇಡಿ, ಚಲೋ ಓದೋರ ಜೊತೆಗೆ ಸೇರಿರಿ. ಓದಾಗ ಸೇರಿ ಮತ್ತು ಹರಟೆ ಹೊಡಿಬೇಡಿ. ಚಲೋ ಸ್ಟಡಿ ಮಾಡಿರಿ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲಿ, ದುರ್ಗುಂಡೇಶ್ವರ ಒಳ್ಳೇದು ಮಾಡಲಿ. ಇವತ್ತು ಬಹಳಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು, ಅಕ್ಷಯ್ ಗೋಖಲೆ ಅವರು ನನಗೆ ತುಂಬ ವರ್ಷದಿಂದ ಪರಿಚಯ. ಅವರು ಮಂಗಳೂರವರು, ನಾನು ಮಂಗಳೂರವರು, ನಂಗೆ ಮಂಗಳೂರಲ್ಲೇ ಪರಿಚಯ. ಅವ್ರು ಬರ್ತಾರಂದ ತಕ್ಷಣ ಫೋನ್ ಮಾಡಿದ್ದೀನಿ ನಾನು ಅವ್ರಿಗೆ, ಬರ್ತಾ ಇದ್ದೀರೇನ್ರಿ ನಮ್ಮ ಉತ್ತರ ಕರ್ನಾಟಕ ಬರ್ರಿ ಅಂತ ಹೇಳಿ. ನಾನು ಹಿಂದೆ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡಿದ್ದೀನಿ, 17 ವರ್ಷ ನಾನು ಕೆಲಸ ಮಾಡಿದಾಗ ಅವರು ನನಗೆ ಪರಿಚಯ. ಭಾಳ ಸಂತೋಷ. ಮೊನ್ನೆ ಅವರು ನನಗೆ ಇಲ್ಲಿ ಬೆಳಗಲಿ ಅದು ನಮ್ಮ ರನ್ನ ಬೆಳಗಲಿಯಲ್ಲಿ ಸಿಕ್ಕಿದ್ರು, ಒಂದು ಡಪ್ಪಳಾಪುರ ಸ್ಕೂಲಲ್ಲಿ. ನನಗೆ ಖುಷಿಯಾಗಿತ್ತು. ಅವರು ಮತ್ತು ನಿರ್ಸೋಷಿಗೆ ಬಂದಿದ್ದರು. ಅವರು ದಕ್ಷಿಣ ಕನ್ನಡದವ್ರು ಬಂದು ನಮಗೆ ಸ್ವಲ್ಪ ಹೇಳಾದ್ರೆ ಒಳ್ಳೇದಪ್ಪ. ಯಾಕಂದ್ರೆ ಅಲ್ಲಿ ನಾನು ಯಾರೊಬ್ಬರು ಕೇಳಿದ್ರು, ದಕ್ಷಿಣ ಕನ್ನಡಕ್ಕೂ ಬೆಳಗಾವಿಗೂ ಏನು ಡಿಫ್ರೆನ್ಸ್ ರೀ ಅಂತ ಹೇಳಿ. 17 ವರ್ಷ ಇದ್ದವನಲ್ಲ. ನಾವು ಏನು ಹೇಳ್ತೀವಿ ದಕ್ಷಿಣ ಕನ್ನಡದವ್ರನ್ನ, ಬುದ್ಧಿವಂತರ ಜಿಲ್ಲೆ ಅಂತಲ್ಲ. ಇಲ್ಲ, ನಾವು ಬುದ್ಧಿವಂತರು ಇದ್ದೀವಿ. ಅವ್ರು ಸ್ವಲ್ಪ ಪ್ರಜ್ಞಾವಂತಿಕೆ ಜಾಸ್ತಿ. ಅವ್ರಿಗೆ ಬುದ್ಧಿವಂತರು ನಾವು ಇದ್ದೀವಿ. ನಮ್ಮವರಲ್ಲಿ ಟಾಪರ್ಸ್
ಈಗ ನೀವು ಎಲ್ಲೇ ದಕ್ಷಿಣ ಕನ್ನಡದಲ್ಲಿ PUC ಕಾಲೇಜಿಗೆ ಹೋಗಿರಿ. ಮೊನ್ನೆ ಹೋಗಿದ್ದೆ ನಾನು. ಎಕ್ಸೆಲ್ PU ಕಾಲೇಜ್ ಅಂತ ಇದೆ. ಎಕ್ಸೆಲ್ PU ಕಾಲೇಜಲ್ಲಿ 5 ವರ್ಷ ಆಗಿದೆ ಶುರುವಾಗಿದ್ದು. 5,000 ವಿದ್ಯಾರ್ಥಿಗಳಿದ್ದಾರೆ. ಗುರುವಾಯೂರು ಅಂದರೆ ಧರ್ಮಸ್ಥಳದ ಹತ್ರ ಇದೆ. ಸುಮಂತ್ ಕುಮಾರ್ ಜೈನ್ ಅಂತ ಶುರು ಮಾಡಿದ್ದಾರೆ. ನನ್ನನ್ನು ಏನಕ್ಕೆ ಕರೆದ್ರು ಅಂತ ಹೇಳಿದ್ರೆ ಅವ್ರು ಉತ್ತರ ಕೇಳಿ ಆಶ್ಚರ್ಯ ಆಯ್ತು ನನಗೆ. ಇಲ್ರಿ ನಿಮ್ಮ ಉತ್ತರ ಕರ್ನಾಟಕ ಹುಡುಗರಲ್ಲಿ ಜಾಸ್ತಿ ಅದಾರೋ ಆದ್ದರಿಂದ ಬರ್ರಿ ಅಂತ. ಸೊ ಹಾಗಾಗಿ ನಮ್ಮ ಬುದ್ಧಿವಂತಿಕೆಗೆ ಏನು ಕಡಿಮೆ ಇಲ್ಲ, ಆದರೆ ಅವ್ರು ಸ್ವಲ್ಪ ಪ್ರಜ್ಞಾವಂತರು. ಸೊ ಅವರಿಗೆ ಈ ಸಾಮಾಜಿಕ ಪ್ರಜ್ಞೆ ಜಾಸ್ತಿ. ದಕ್ಷಿಣ ಕನ್ನಡದವರು ಕಷ್ಟ ಜೀವಿಗಳಲ್ವಾ, ನಮಗಾಗಿ ಹೇರಳವಾಗಿ ಅವ್ರಿಗೆ ಜಾಗ ಇಲ್ಲ. ಅವ್ರು ಯಾಕಷ್ಟು ಪ್ರಜ್ಞಾವಂತಿಕೆ ಬೆಳೆಸ್ಕೊಂಡ್ರಂದ್ರೆ ನಮ್ಗೆ ಈ ಕಿಲೋಮೀಟ್ರ್ ಗಟ್ಟಲೆ ಸಿಗ್ತದಲ್ಲ ಲ್ಯಾಂಡ್, ಇಲ್ಲಿ ಹೇರಳವಾಗಿ ಸಿಗ್ತದೆ. ಏನು ಬೇಕಾದ್ರೂ ಬೆಳೆಯೋದು. ದಕ್ಷಿಣ ಕನ್ನಡದವ್ರು ಆಗಲ್ಲ. ಬೆಟ್ಟ ಕಾಡುಗಳು ಅವ್ರಿಗೆ, ಈ ಕಡೆಗೆ ಸಮುದ್ರ, ಈ ಕಡೆ ಬೆಟ್ಟ ಕಾಡುಗಳು, ನಡುವಿರೋ ಜಾಗನ ಕಡಿಮೆ ಅವ್ರಿಗೆ. ಕಷ್ಟ ಸಹಿಷ್ಣುಗಳು, ಯಾರ ಕಷ್ಟದಲ್ಲಿ ಬೆಳೀತಾರೋ ಅವ್ರಿಗೆ ಪ್ರಜ್ಞಾವಂತಿಕೆ ಜಾಸ್ತಿ ಆಗ್ತದೆ. ಹಾಗೆ ನಮ್ಮ ಮಂಗಳೂರು ಜನ ಅಂದರೆ ಪ್ರಜ್ಞಾವಂತರು, ಬುದ್ಧಿವಂತರು ನಾವು ಇದ್ದೀವಿ. ಸೊ ಆದ್ದರಿಂದ ನಮ್ಮ ಹುಡುಗರೇ ಟಾಪರ್ಸ್ ಅಲ್ಲಿ. ಸೊ ನಿಮ್ಗೆ ಆ ಆತಂಕ ಬೇಡ. ಆದರೆ ಅಲ್ಲಿ ಅವ್ರು ಏನೇನು ಮಾಡಿದ್ದಾರೆ, ಹೇಗೆ ಮಾಡ್ತಾರೆ, ನಿಮ್ಮನ್ನು ಸ್ಫೂರ್ತಿಗೊಳಿಸ್ಲಿಕ್ಕೆ ಅಕ್ಷಯ ಗೋಖಲೆ ಅವರು ಬಂದಿದ್ದಾರೆ, ಸುರೇಶ್ ಕುಲಕರ್ಣಿ ಅವರು, ನಂತರ ಚೇತನ್ ಅವರು, ಸಂತೋಷ್ ಅವರು ಎಲ್ಲ ಬಂದಿದ್ದಾರೆ. ಇವತ್ತು ದಿನ ಶಾರೀರಿಕವಾಗಿಯೂ ಇಲ್ಲೇ ಇರಬೇಕು ಮತ್ತು ಮಾನಸಿಕವಾಗಿಯೂ ಇಲ್ಲೇ ಇರಬೇಕು. ಇವತ್ತೊಂದು ದಿವಸ ನಿಮ್ಮ ಶಿಕ್ಷಕರು ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ವ್ಯವಸ್ಥೆಗಳನ್ನ ನಮ್ಮ ಅಥರ್ವ PU ಕಾಲೇಜವ್ರು ಮಾಡಿದ್ದಾರೆ. ಅದನ್ನೆಲ್ಲ ಸದ್ಬಳಕೆ ಮಾಡಿಕೊಡ್ರಿ ಅಂತ ಹೇಳ್ತಾ ನನ್ನನ್ನು ಕರೆದು 2 ಮಾತುಗಳನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಅಥರ್ವ PU ಕಾಲೇಜಿನ ಎಲ್ಲ ಸಿಬ್ಬಂದಿಯವರಿಗೆ, ವಿಶೇಷವಾಗಿ ವೆಂಕಟೇಶ್ ಅವರು ಧನ್ಯವಾದ ಹೇಳ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.